ನಾನು ಉಮೇಶ್ ಅವರಿಂದ ಆರಂಭ ಮಾಡಿಬಿಡ್ತೀನಿ. ಸರ್, ನನಗೆ ಕಾನೂನಿನ ಬಗ್ಗೆ ಅಷ್ಟೊಂದು ಅರಿವಿಲ್ಲದೆ ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ. ರಾಗಿಣಿ ಅವರನ್ನು ಇನ್ನೂ ಕೂಡ ಕೋರ್ಟು ಅಪರಾಧಿ ಅಂತ ಆದೇಶವನ್ನು ಕೊಟ್ಟಿಲ್ಲ, ಹೌದಾ? ಇವಾಗ ಇನ್ನೂ ಅಂಡರ್ ಟ್ರಯಲ್ನಲ್ಲೇ ಇರ್ತಕ್ಕಂಥದ್ದು. ಸರ್, ಇಂಥ ಟೈಮ್ನಲ್ಲೂ ಕೂಡ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದು ಸಹಜ ಬಿಡಿ, ವಿಚಾರಣೆ ಮಾಡಬೇಕು, ಪೊಲೀಸ್ ಕಸ್ಟಡಿಗೆ ತಗೋತಾರೆ. ಬಟ್ ಜೈಲಿಗೆ ಹಾಕಿ 14 ದಿನ ಜೈಲಿನಲ್ಲಿ ಇರಬೇಕು ಅಂತ ಹೇಳ್ತಾ ಇರೋದು, ಅದು ಶಿಕ್ಷೆನೇ ಅಲ್ವಾ ಸರ್? ಅದು ಅಪರಾಧಿ ಅಲ್ಲದೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇರೋದು. ಇಲ್ಲ, ಕಾನೂನು ನಡಿನಲ್ಲಿ ನಾವೇನು ದಸ್ತಗಿರಿ ಮಾಡ್ತೀವೋ, ದಸ್ತಗಿರಿ ಮಾಡಾದ್ಮೇಲೆ ಅವ್ರನ್ನ ನಾವು ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ 14 ದಿವಸ. ಆ ಕಸ್ಟಡಿ ಮುಗಿದಾದ್ಮೇಲೆ ಜೈಲಿಗೆ ಕಳಿಸ್ಕೊಡ್ತೀವಿ. ಅದು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಹೋದಾದ್ಮೇಲೆ ನಾವು ತನಿಖಾ ಪ್ರಾರಂಭ ಆಗಿರುತ್ತೆ, ತನಿಖೆ ಆಗಬೇಕದು. ತನಿಖೆ ಆಗುವಂತಹ ಸಮಯದಲ್ಲಿ ಎಲ್ಲ ಪೂರಕವಾದಂಥ ದಾಖಲಾತಿಗಳನ್ನ ನಾವೇನು ಸಂಪೂರ್ಣವಾಗಿ ಅವರ ವಿರುದ್ಧವಾಗಿ ಕಲೆಕ್ಟ್ ಮಾಡಬೇಕು, ಅವ್ರಿಗೆ ಪೂರಕವಾದಂಥ ಕೇಸ್ಗೆ ಏನೇನು ದಾಖಲಾತಿಗಳು ಬೇಕು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಸಮಯ ಅದು. ಆ ಕಾರಣಕ್ಕೆ ಅದಕ್ಕೆ ಬೇಲೆಲ್ಲೇ ಇದೆ 60, ಅದರೊಳಗಡೆ 60 ಡೇಸ್ ಅಂಡ್ 180 ಡೇಸ್ವರೆಗೂ ಚಾರ್ಜ್ ಶೀಟ್ ಹಾಕೋದಕ್ಕೆ ಎಲ್ಲ ಅಧಿಕಾರ ನಮ್ಮ ತನಿಖಾಧಿಕಾರಿಗೆ ಇರುತ್ತೆ. ಅದ್ರ ಒಳಗಡೆ ಏನಾದ್ರೂ ಇವರು ಬೇಲ್ಗೆ ಪ್ರಯತ್ನ ಪಟ್ಟು ಬೇಲಿಂದ ಆಚೆ ಬಂದು ಆ ಸಾಕ್ಷಿಗಳನ್ನ ನಾಶ ಮಾಡುವಂತ ಒಂದು ವಿರುದ್ಧವಾಗಿ ಇವರು ವರ್ತನೆಗಳು ಮಾಡ್ತಾರೆ, ಮತ್ತೆ ಪ್ರಭಾವಗಳನ್ನ ಬಳಸ್ತಾರೆ ಅಂತ ಹೇಳಿ ಅದು ಒಂದು ಬಹಳ ಅಸ್ತ್ರವನ್ನ ನಮಗೆ ಪೊಲೀಸರಿಗೆ CRPC ನಲ್ಲಿ ನೀಡಿದೆ. ಆದ್ರೆ ಅವರನ್ನ ಬಿಡುಗಡೆ ಮಾಡಿದ್ರೆ ಬಂದು ಸಾಕ್ಷ್ಯನಾಶ ಮಾಡಬಹುದು, ಅದಕ್ಕೋಸ್ಕರನೇ ಇದು ಮಾಡಿರುವಂತದ್ದು. ಸಾಕ್ಷ್ಯನಾಶ ಮಾಡ್ತಾರೆ ಎನ್ನುವಂತ ಒಂದು ಅಸ್ತ್ರವನ್ನ ಪೊಲೀಸರು ಕೊಟ್ಟಿರುವುದು ಇದೇ ಕಾರಣಕ್ಕೆ. ಅವರ ನಮ್ಮ ಎಲ್ಲಾ ತನಿಖಾ ಕಾಲದ ಒಳಗಡೆ ನಾವೆಲ್ಲ ಪೂರ್ಣ ವರದಿಯೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಅದಾದ್ಮೇಲೆ ನ್ಯಾಯಾಲಯಕ್ಕೆ ಒಂದು ಡಿಸ್ಕ್ರಿಷನ್, ಅದ್ರ ಮೇಲೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅಲ್ಲಿವರೆಗೂ ಸಹ ನಾವು ಬಹಳ ಪ್ರಬಲವಾದಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನಿಟ್ಟು ಅವ್ರನ್ನ ಬೇಲ್ನ ಕೊಡಬೇಡಿ ಅಂತ ಹೇಳ್ತೀವಿ. ಚಾರ್ಜ್ ಶೀಟ್ ಹಾಕದ್ಮೇಲೂ ಸಹ ಇದೇ ರೀತಿ ಹೇಳ್ತೀವಿ ನಾವು. ಈಗೇನು ಹೇಳ್ತೀವೋ ಅಂದ್ರೆ 180 ದಿನ ಟೈಮ್ ಇರುತ್ತೆ ಅಂತ ತಾವು ಹೇಳಿದ್ರಲ್ಲ ಸರ್, 180 ದಿನಗಳು ತಮ್ಮ ವಾದ ಬಿಡಬೇಡಿ ಅಂತಾನೆ ಇರುತ್ತಾ? ಖಂಡಿತ 180 ದಿವಸ ಚಾರ್ಜ್ ಶೀಟ್ ಹಾಕುವವರೆಗೂ ಇರುತ್ತೆ. ಚಾರ್ಜ್ ಶೀಟ್ ಹಾಕಾದ್ಮೇಲೂ ಸಹ ನ್ಯಾಯಾಲಯಗಳಲ್ಲಿ ಮುಂದೆ ಹೋಗ್ತಾ ಇರುವಂತ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ವರ್ಗು ಇವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು, ಈ ಸೆಕ್ಷನ್ ಅಡಿನಲ್ಲಿ ಇವ್ರು ಈಚೆ ಬರಬಾರ್ದು, ಇವ್ರಿಗೆ ಬೇಲ್ ತಗೊಂಡು ಅವ್ರಿಗೆ ಅಧಿಕಾರ ಹೊರಗಡೆ ಬರೋದಕ್ಕೆ ಅವ್ರು ಬಿಟ್ರೆ ಮತ್ತೆ ಇವರು ಈ ನಾಕ್ಸಿಸ್ ಈ ದಂಧೆ ಒಳಗೆ ಸೇರ್ಕೋಬಹುದು, ಮತ್ತೆ ಇದಕ್ಕೆ ಪ್ರಚೋದನೆಗಳು ಕೊಡ್ಬೋದು, ಮತ್ತೆ ಈ ವ್ಯವಹಾರದಲ್ಲಿ ತೊಡಕೋಬಾರ್ದು. ಇವನ್ನ ಬಿಟ್ರೆ ಸಮಾಜ ಇದರಿಂದ ಬಹಳ ವ್ಯತಿರಿಕ್ತವಾದಂತ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ನಾವು ಅದನ್ನ ಬಹಳ ಕೊನೆಯವರೆಗೂ ಹೋರಾಟ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಫೈನ್. ಒಂದು ಕ್ಲಾರಿಫಿಕೇಶನ್ ಕೊಟ್ರಿ, ಥ್ಯಾಂಕ್ ಯು. ನಾನು ಶ್ಯಾಮ್ ಅವ್ರನ್ನ ಮಾತನಾಡಿಸ್ಬಿಡ್ತೇನೆ. ಸರ್, ಬೇರೆ ಅಪರಾಧ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡುವಂಥದ್ದು, ಈ ಡ್ರಗ್ಸ್ ವಿಚಾರದಲ್ಲಿ ಜಾಮೀನನ್ನು ಕೊಡ್ತಕ್ಕಂಥದ್ದು, ರಾಗಿಣಿ ಅವರ ವಿಚಾರ ಹೌ ಇಟ್ ಈಸ್ ಡಿಫರೆಂಟ್ ಅಂತಕ್ಕಂಥ ಒಂದು ಪ್ರಶ್ನೆ ಕಾನೂನಾತ್ಮಕವಾಗಿ ಹೇಗೆ ವಿಭಿನ್ನವಾಗಿದೆ ಸರ್ ಈ ಕೇಸ್? ಇದು ಏನು ವಿಭಿನ್ನ ಏನಿಲ್ಲ. NDPS ಅಂತಹ ಹಲವಾರು ಕಾನೂನುಗಳು ಇದ್ದಾವೆ. ಅಂದ್ರೆ ದೇರ್ ಆರ್ ಸಮ್ ಕೆಲವು IPC ಅಫೆನ್ಸ್ಗಳಿಗಿಂತ NDPS ಅಫೆನ್ಸ್ ಯಾಕೆ ಸ್ವಲ್ಪ ವಿಭಿನ್ನ ಅಂದ್ರೆ ಗವರ್ಮೆಂಟ್ ಲೆಜಿಸ್ಲೇಚರ್ ಈ ಅಪರಾಧಗಳನ್ನ ಸ್ವಲ್ಪ ಗ್ರೇವ್ ಅಫೆನ್ಸಸ್ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದೆ. ಯಾಕೆಂದ್ರೆ ದೇರ್ ಆರ್ ಅಫೆನ್ಸಸ್ ಅಗೇನೆಸ್ಟ್ ಪರ್ಸನ್, ವ್ಯಕ್ತಿಗಳ ವಿರುದ್ಧ ಆಗ್ತಕ್ಕಂಥ ಅಫೆನ್ಸ್ಗಳು. ನಾನು ಯಾರಿಗಾದ್ರೂ ಮಾನಹಾನಿ ಮಾಡಿದೆ ಅಥವಾ ಯಾರಿಗಾದ್ರೂ ಒಬ್ರು ಕೆನ್ನೆ ಕೊಡದೆ, ಇವೆಲ್ಲ ಬಹಳ ವ್ಯಕ್ತಿಗತವಾದಂತ ಅಫೆನ್ಸ್ಗಳು. ಅನ್ ಅಫೆನ್ಸ್ ಇಸ್ ಕಮಿಟೆಡ್ ಅಗೇನೆಸ್ಟ್ ಎ ಪರ್ಸನ್. ಆದ್ರೆ ಕೆಲವು ಅಪರಾಧಗಳು ಸಮಾಜದ ವಿರುದ್ಧದ ಅಪರಾಧಗಳು ಅಂತ ಕನ್ಸಿಡರ್ ಪಡ್ತವೆ. ಸಾಮಾನ್ಯವಾಗಿ ಎಲ್ಲ ಘೋರ ಅಪರಾಧಗಳನ್ನ ಸಮಾಜದ ವಿರುದ್ಧವಾಗಿ ಅಪರಾಧಗಳು ಅಂತ. ಆದ್ರೆ NDPS ಅಂತಹ ಮತ್ತೆ ಕೋಫೆಪೋಸಾ, ಈ ಟಾಡಾ ಆಕ್ಟ್ ಕೆಳಗಡೆ ಮತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಈ ಕೆಲವು ಕಾಯ್ದೆಗಳ ಕೆಳಗಡೆ ಇರ್ತಕ್ಕಂಥ ಒಂದು ಅಪರಾಧಗಳನ್ನ ಇಡೀ ದೇಶದ ವಿರುದ್ಧ, ದೇಶದ ಸ್ವಾಯತ್ತತೆಯ ವಿರುದ್ಧ, ಸಾವರ್ನಿಟಿ ವಿರುದ್ಧ ಆಗ್ತಕ್ಕಂಥ ಅಪರಾಧಗಳು ಅಂತ. ಯಾಕೆಂದ್ರೆ ದೀಸ್ ಅಫೆನ್ಸಸ್ ಆರ್ ಕೇಪಬಲ್ ಆಫ್ interfering with the economy, with the very sovereignty, with the very security of the country. So ಹಾಗಾಗಿ ಇವುಗಳನ್ನ ಬಹಳ ಸೀರಿಯಸ್ ಆದಂತ ಅಪರಾಧಗಳು ಅಂತ ಕನ್ಸಿಡರ್ ಮಾಡಿ ಕೆಲವು ಸ್ಪೆಷಲ್ ಪ್ರಾವಿಷನ್ಸ್ ನ ಈ ಆಕ್ಟ್ ಕೆಳಗಡೆ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಬೇಲ್ ಫಾರ್ ನಾನ್ ಬೇಲಬಲ್ ಅಫೆನ್ಸಸ್, ಅಂದ್ರೆ ನಾನ್ ಬೇಲಬಲ್ ಅಫೆನ್ಸ್ ಅಂದ್ರೆ ಬೇಲ್ ಸಿಕ್ಲೇಬಾರದು ಅಂತಲ್ಲ. ನಾನ್ ಬೇಲಬಲ್ ಅಫೆನ್ಸಸ್ ಗೆ ಬೇಲ್ ತಗೊಳ್ಳೋದನ್ನ ರೈಟ್ ಆಗಿ ಕೇಳಲಿಕ್ಕಾಗಲ್ಲ. ಇಟ್ ಈಸ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್, ಮಾನ್ಯ ನ್ಯಾಯಾಲಯದ ವಿವೇಚನಾಧಿಕಾರ. ಅದಕ್ಕಿಂತಲೂ ಮಿಗಿಲಾಗಿ NDPS ಆಕ್ಟ್ ಕೆಳಗಡೆ ಇನ್ನೊಂದು ಪ್ರಾವಿಷನ್ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ವಿವೇಚನಾಧಿಕಾರವನ್ನ ಚಲಾಯಿಸುವಾಗ ಮಾನ್ಯ ನ್ಯಾಯಾಲಯ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಏನಂದ್ರೆ ಅವರ ಆರ್ಗ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಅನ್ನಿಸ್ಬೇಕು. ಪ್ರಾಸಿಕ್ಯೂಷನ್ ಸ್ಟೋರಿ ಏನೇ ಇರ್ಲಿ, ಉಮೇಶ್ ಸಾಹೇಬ್ರು ಹೇಳ್ದಾಗೆ ಅವ್ರು 180 ದಿವಸ ಅಥವಾ ಕೊನೆ ತನಕ ಬೇಲ್ ಕೊಡ್ಲೇಬೇಡಿ ಅಂತ ಹೇಳ್ತಾರೆ. ಅವ್ರ ಸ್ಟೋರಿ ಏನೇ ಇರ್ಲಿ, ಡಿಫೆನ್ಸ್ನವರು ಇಲ್ಲ ಹೋಲಿ ಕೌ ಸ್ಟೋರಿಗಳು, ಡಿಫೆನ್ಸ್ನವ್ರೆಲ್ಲ ಹೋಲಿ ಕೌ ಸ್ಟೋರಿಗಳು, ಅಂದ್ರೆ ನಾವೇನು ಮಾಡಿಲ್ಲ ಅಂತ. ದಟ್ ಇಸ್ ದ ರೈಟ್ ಆಫ್ ದ ಅಕ್ಯೂಸ್ಡ್.
ಅವ್ರ ಸ್ಟೋರಿ ಏನೇ ಇದ್ರು ಸಹ ನ್ಯಾಯಾಲಯದ ಮುಂದೆ ಇರ್ತಕ್ಕಂಥ ಮೆಟೀರಿಯಲ್ಸ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಕ್ಕಂಥ ಮಾತುಗಳಲ್ಲ, ಮೆಟೀರಿಯಲ್ಸ್ ಏನಿರ್ತವೆ ಆ ಮೆಟೀರಿಯಲ್ಸ್ ಪ್ರಕಾರ ಮಾನ್ಯ ನ್ಯಾಯಾಲಯ ಒಂದು ನಿಲುವಿಗೆ ಬರಬೇಕು. ಏನ್ ನಿಲುವು ಅಂದ್ರೆ ಪ್ರಾಬಬಲಿ ಶಿ ಈಸ್ ನಾಟ್ ಆರ್ ಹಿ ಈಸ್ ನಾಟ್ ಗಿಲ್ಟಿ. ಇದು NDPS ಆಕ್ಟ್ ನಲ್ಲಿ ಮತ್ತೆ ಕೆಲವು ಲಾಗಳಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಪ್ರಾವಿಷನ್. ಪ್ರಾಬಬಲಿ ಶಿ ಈಸ್ ನಾಟ್ ಗಿಲ್ಟಿ ಅಂದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥ ಕೇಸನ್ನ ಹೊರತುಪಡಿಸಿ ಪ್ರಾಬಬಲಿ ಈ ಅಪರಾಧವನ್ನ ಇವರು ಮಾಡಿರ್ಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತಕ್ಕಂಥ ಒಂದು ಮೇಲ್ನೋಟದ ನಿಲುವಿಗೆ ಬರಬೇಕು. ಎರಡನೇದಾಗಿ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಇವರು ಈ ಅಪರಾಧವನ್ನ ಮತ್ತೆ ಪುನಃ ಮಾಡೋದಿಲ್ಲ ಅಂತಕ್ಕಂಥ ಎರಡು ನಿಲುವುಗಳಿಗೆ ಮಾನ್ಯ ನ್ಯಾಯಾಲಯ ಬರೋ ತನಕ ಜನರಲ್ ಲಾನಲ್ಲಿ ಏನೇ ಇದ್ರು ಬೇಲ್ ಕೊಡಬಾರ್ದು ಅಂತ ಹೇಳಿ ಅದನ್ನ ಚಾಲೆಂಜ್ ಮಾಡ್ಕೊಂಡು ಕೆಲವು ಸಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು. ಕೇರಳ ಹೈಕೋರ್ಟ್ ಒಂದ್ಸಲ ಏನ್ ಮಾಡಿತ್ತು, ಈ ಒಂದು ಪ್ರಾವಿಷನ್ ಸ್ಪೆಷಲ್ ಪ್ರಾವಿಷನ್ ಇದ್ರು ಬ್ಲಾಂಕೆಟ್ ಆರ್ಡರ್ ಮಾಡ್ಬಿಟ್ಟಿತ್ತು. ಅಂದ್ರೆ ಸಾಮಾನ್ಯವಾದ ಕೇಸುಗಳಲ್ಲಿ ಮಾಡ್ದಂಗೆ ಎಸ್ ಯು ಆರ್ ಎಂಟೈಟಲ್ ಫಾರ್ ಬೇಲ್ ಅಂತ ಹೇಳಿ ಮನೆ ಕಳಿಸ್ಬಿಟ್ಟಿದ್ರು ಬೇಲ್ ಕೊಟ್ಟು. ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ವೆರಿ ಸ್ಟ್ರಿಕ್ಟ್ಲಿ ಸೆಡ್ ನೋ, ದಿಸ್ ಇಸ್ ಎ ಸ್ಪೆಷಲ್ ಲಾ. ಇಲ್ಲಿ ಕ್ರಿಯೇಟ್ ಮಾಡಿರೋದೇ ಸ್ಟ್ರಿಕ್ಟ್ ಪ್ರಾವಿಷನ್ಸ್ ನ ಸಮಾಜದ ಮೇಲೆ ಡೆಟರೆನ್ಸ್ ಕ್ರಿಯೇಟ್ ಆಗಬೇಕು, ತಪ್ಪಿತಸ್ಥರಿಗೆ ಒಂದು ಭಯದ ವಾತಾವರಣ, ಕಾನೂನಿನ ಭಯ ನಿರ್ಮಾಣ ಆಗಬೇಕು. ಹಾಗಾಗಿ ನೀವು ಬೇಲ್ ಕೊಟ್ಟಂತ ತಪ್ಪು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗ ಆಲ್ರೆಡಿ ಹೇಳ್ಬಿಟ್ಟಿದೆ. ಒಂದೇ ಒಂದು ಇದನ್ನ ಹೇಳಿ ನನ್ನ ಇಂಟ್ರೊಡಕ್ಟರಿ ಟಾಕ್ ಮುಗಿಸ್ತೀನಿ. ಉಮೇಶ್ ಸಾಹೇಬ್ರು ಹೇಳ್ತಾ ಇದ್ರು ಬಹಳ ಕ್ಲಿಯರ್ ಆಗಿ, ತಾವು ಒಂದು ಪದವನ್ನು ಯೂಸ್ ಮಾಡಿದ್ರೆ ಅಂಡರ್ ಟ್ರಯಲ್. ನೋ, ಅಂಡರ್ ಟ್ರಯಲ್ ವಿಲ್ ಸ್ಟಾರ್ಟ್ ಒನ್ಸ್ ದ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಒನ್ಸ್ ದ ಕೋರ್ಟ್ ಟೇಕ್ಸ್ ದ ಕಾಗ್ನಿಸೆನ್ಸ್. ಮಾನ್ಯ ನ್ಯಾಯಾಲಯ ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಸಂಜ್ಞೇಯತೆ ತಗೊಂಡು ಎಸ್ ಈ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಂಶಗಳ ಪ್ರಕಾರ ಇವರು ಅಪರಾಧ ಮಾಡಿದ್ದಾರೆ ಅಂತಕ್ಕಂಥದನ್ನ ಪುಷ್ಟೀಕರಿಸುವಂತ ದಾಖಲೆಗಳು ಮತ್ತೆ ಸಾಕ್ಷಿಗಳಿದೆ ಅಂತ ಸಂಜ್ಞೇಯತೆ ತಗೊಂಡಾದ್ಮೇಲೆ ಅವ್ರು ಅಂಡರ್ ಟ್ರಯಲ್ ಆಗ್ತಾರೆ. ಇಲ್ಲಿವರೆಗೂ ಅವರು ಕೇವಲ ದೇ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ಟಿಲ್ 180 ಡೇಸ್. 180 ಡೇಸ್ ಅಂದ್ರೆ 180 ಡೇಸ್ ತನಕನೂ ಪೊಲೀಸ್ನವ್ರು ಕಾಯ್ಬೇಕು ಅಂತೇನಿಲ್ಲ. ದೇ ಕ್ಯಾನ್ ಫೈಲ್ ಚಾರ್ಜ್ ಶೀಟ್ ಟುಮಾರೋ, ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಅವೈಲೇಬಲ್ ಟು ದೆಮ್ ಅಂಡರ್ ದಿಸ್ ಲಾ ಇಸ್ 180 ಡೇಸ್. 180 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂದ್ರೆ ದೇ ವಿಲ್ ಬಿ ಎಂಟೈಟಲ್ಡ್ ಫಾರ್ ಎ ಕಂಪಲ್ಸರಿ ಬೇಲ್ ಅಂಡರ್ ಸೆಕ್ಷನ್ 167 ಕ್ಲಾಸ್ 2 ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್. ಅಂದ್ರೆ 180 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಆಗ್ಲಿಲ್ಲ ಅಂತಂದ್ರೆ ಆಗ ಕಂಪಲ್ಸರಿ ಬೇಲ್ಗೆ ಅಪ್ಲೈ ಮಾಡಬಹುದು ಅಂತನ, ಕೊಡಬಹುದು ಅಂತನ ಸರ್? ಅಪ್ಲೈ ಮಾಡೋದಲ್ಲ, ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು ನ್ಯಾಯಾಲಯ. ದೇರ್ ಇಸ್ ನೋ ಮಚ್ ಆರ್ಗ್ಯುಮೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ಎ ಟೆಕ್ನಿಕಲ್ ಬೇಲ್ ಬೈ ಡಿಫಾಲ್ಟ್ ಅಂತ. ಒಂದೇ ಒಂದು ಲೈನ್ ಅಪ್ಲಿಕೇಶನ್ ಹಾಕಿ ಐ ಆಮ್ ರೆಡಿ ಟು ಫರ್ನಿಶ್ ಶ್ಯೂರಿಟೀಸ್ ಅಂದ್ರೆ ಕೋರ್ಟ್ ಈಸ್ ಬೌಂಡ್ ಟು ಗಿವ್ ಇಫ್ ದ ಚಾರ್ಜ್ ಶೀಟ್ ಈಸ್ ನಾಟ್ ಫೈಲ್ಡ್ ವಿತ್ ಇನ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಅಲೌಡ್ ಅಂಡರ್ ಲಾ. 3 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಅಪರಾಧಗಳಿಗೆ 60 ಡೇಸ್, 3 ವರ್ಷಕ್ಕಿಂತ ಹೆಚ್ಚಿರ್ತಕ್ಕಂಥ ಅಪರಾಧಗಳಿಗೆ 90 ಡೇಸ್. ಸ್ಪೆಷಲ್ ಕಾನೂನುಗಳ ಕೆಳಗಡೆ, ಈ ಕಾನೂನು ಕೆಳಗಡೆ, ಇದು PMLA ಕಾನೂನು ಕೆಳಗಡೆ, ಕೋಫೆಪೋಸಾ ಕಾನೂನು ಕೆಳಗಡೆ, ಕೆಲವು ಕಾನೂನುಗಳ ಕೆಳಗಡೆ ಈ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ 180 ಡೇಸ್. ಯಾಕೆಂದ್ರೆ ಈ ಅಪರಾಧಗಳು ಸಾಮಾನ್ಯವಾಗಿ ಜಾಲದ ರೂಪದಲ್ಲಿ ಇರ್ತಕ್ಕಂಥ ಅಪರಾಧಗಳು, ಇಂಡಿವಿಜುವಲ್ ಮಾಡಿರಲ್ಲ ಈ ಅಪರಾಧಗಳನ್ನ. ಬಹಳ ಹೆಚ್ಚು ಜನ ಸೇರಿ ಮಾಡಿರ್ತಾರೆ. ಯಾವನೊಬ್ಬ ಬೆಳೀತಾ ಇರ್ತಾನೆ, ಅವನೊಬ್ಬ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಇನ್ನೊಬ್ಬ ಮೇಜರ್ ಪೆಡ್ಲರ್ ಇರ್ತಾನೆ, ಅವನಿಂದ ಸಬ್ ಪೆಡ್ಲರ್ಸ್ ಇರ್ತಾರೆ, ಸಬ್ ಪೆಡ್ಲರ್ಸ್ ಇಂದ ಸಬ್ ಸಪ್ಲೈಯರ್ಸ್ ಇರ್ತಾರೆ, ಟ್ರೇಡರ್ಸ್ ಇರ್ತಾರೆ, ವಹಿವಾಟು ಮಾಡೋರು ಇರ್ತಾರೆ, ಕೊನೆಯದಾಗಿ ಬರ್ತಕ್ಕಂಥವ್ರು ಕನ್ಸ್ಯೂಮರ್ಸ್, ವಿಕ್ಟಿಮ್ಸ್, ಮತ್ತೆ ಇದನ್ನ ಹಂಚಿಕೆ ಮಾಡೋರು, ಅಬೆಟ್ಸರ್ಸ್. ಬಹಳಷ್ಟು ಜನ ಈ ಡ್ರಗ್ಸ್ ರೀತಿಯ ಅಪರಾಧಗಳಲ್ಲಿ ಶಾಮೀಲಾಗಿರ್ತಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಬಹಳ ದೀರ್ಘವಾದಂತ ಟೈಮ್ ತಗೊಳ್ಳುತ್ತೆ ಈ ಕೇಸ್ಗಳಲ್ಲಿ. ಮತ್ತೆ ದ ಕೇಸ್ ವಿಲ್ ಬಿ ಸೋನ್ಲಿ ಬೇಸ್ಡ್ ಅಪಾನ್ ಎ ಲಾಟ್ ಆಫ್ ಕೆಮಿಕಲ್ ಅಂಡ್ ಫೋರೆನ್ಸಿಕ್ ಎವಿಡೆನ್ಸ್. ಇವಾಗ ಯಾವುದೋ ಒಂದು ಸೀಸ್ ಮಾಡಿದ ತಕ್ಷಣ ಅದು ಕಾಂಟ್ರಬ್ಯಾಂಡ್ ಸಬ್ಸ್ಟಾನ್ಸ್ ಏನಾ ಅಂತಕ್ಕಂಥದ್ದನ್ನ ಈ ಎಲ್ಲಾ ಕಾರಣಗಳಿಂದ ಇನ್ವೆಸ್ಟಿಗೇಷನ್ ತಡ ಆಗೋದ್ರಿಂದ 180 ಡೇಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ ಶ್ಯಾಮ್ ಸರ್, ನಮ್ಮ ಜೊತೆನಲ್ಲಿ ಹಾಗೆ ಇರಿ. ಉಮೇಶ್ ಸರ್, ತಮ್ಮನ್ನು ಕೂಡ ನಾನು ಮಾತನಾಡಿಸ್ತೀನಿ. ನೋಡಿ, ಕಾನೂನಾತ್ಮಕವಾಗಿ ಮತ್ತೆ ಪೊಲೀಸರು ಅವರ ಇದೇ ಹೇಗಿರುತ್ತೆ, ಅವರ ಧಾಟಿ ಹೇಗಿರುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು, ನಮಗೆ ಆ ವಿಚಾರಗಳೇ ಗೊತ್ತಿರೋದಿಲ್ಲ. ಒಂದೊಂದು ಕೇಸ್ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಈಗ ರಾಗಿಣಿ ಕೇಸ್ ಕೂಡ ಹಾಗೆ ಆಗಿರೋದ್ರಿಂದ ಮುಂದೇನು? ಹಾಗಾದ್ರೆ ನಾಳೆ ನಾಡಿದ್ರಲ್ಲೇ ಜಾಮೀನು ಮಂಜೂರು ಆಗ್ಬಿಡುತ್ತಾ? ಪೊಲೀಸರ ವಾದ ಏನು? ಮಂಜೂರು ಮಾಡಬೇಕಾದಂತಹ ಸ್ಥಿತಿ ಏನಾದರೂ ನಿರ್ಮಾಣ ಆಗುತ್ತಾ? ಕೋರ್ಟ್ ಯಾವ ಅಂಶವನ್ನ ಪರ್ಟಿಕ್ಯುಲರ್ ಆಗಿ ಪರಿಗಣಿಸುತ್ತೆ? ಇಂಥ ಕೆಲವು ಕಾನೂನಾತ್ಮಕವಾದ ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ. ಈಗಾಗಲೇ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಉಮೇಶ್ ರವರು ಮತ್ತು ಖ್ಯಾತ ವಕೀಲರಾದಂತಹ ಶ್ಯಾಮ್ ರವರು ಕಾನೂನಾತ್ಮಕವಾಗಿ ಹೇಗಿದು ಅಂದ್ರೆ ಆರಂಭಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಯಾವ ರೀತಿ ನೋಡಬೇಕು ಅಂತ ತುಂಬಾ ವಿಸ್ತೃತವಾದಂತಹ ಚರ್ಚೆನ ನಾನು ಮಾಡ್ತೀನಿ. ಮತ್ತೊಬ್ಬರು ಅತಿಥಿ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಪ್ರಶಾಂತ್ ಸಂಬರ್ಗಿ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರಿ ತಾವು, ಶುಭೋದಯ. ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರಿ, ನಮ್ಮ ಸ್ಯಾಂಡಲ್ವುಡ್ ಕ್ಲೀನ್ ಆಗಬೇಕು,
ಯುವ ಪೀಳಿಗೆಯನ್ನ ಈ ಡ್ರಗ್ಸ್ನಿಂದ ಕಾಪಾಡಬೇಕು ಅಂತಕ್ಕಂಥ ದೊಡ್ಡ ಧ್ವನಿಯನ್ನ ಎತ್ತಿದ್ರಿ, ದೊಡ್ಡ ಹೋರಾಟವನ್ನ ಮಾಡಿದ್ರಿ, ವಿಚಾರವನ್ನ ನೀವು ಮಂಡನೆ ಮಾಡಿದ್ರಿ, ಮಾಧ್ಯಮಗಳ ಮುಂದೆ ವಿಚಾರಗಳನ್ನ ಮಂಡನೆ ಮಾಡಿದ್ರಿ, CCB ಮುಂದೆ ಹೋದ್ರಿ, ಎಲ್ಲವೂ ಫೈನ್. ಮಾಧ್ಯಮದವ್ರನ್ನ ಕೇಳ್ಕೊಂಡ್ರಿ ನನ್ನ ಪರವಾಗಿ ಯಾಕೆ ನಿಲ್ತ್ಕೋತಾ ಇಲ್ಲ ನೀವು ಅಂತ. ಆದರೆ ಈಗ ಈ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧವೇ ಕೆಲವರು ತಿರುಗಿ ಬೀಳ್ತಾ ಇದಾರಲ್ಲ, ಇದಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು? ನೋಡಿ, ಪ್ರತಿ ಸಲ ನಾನು ಯಾವುದಾದ್ರೂ ಒಂದು ಮಾತು ತಗೊಂಡಾಗ ನನ್ನ ವಿರುದ್ಧ ಅನೇಕ ವಿಘ್ನಗಳನ್ನು ತಂದಿದ್ದಾರೆ. ಹೌದು, ಮೊದಲನೇದಾಗಿ ಸಾರಾ ಗೋವಿಂದ್ ಅವರು ನಾನು ಇಂಡಸ್ಟ್ರಿಯವನಲ್ಲ ಅಂತ, ಹೌದು. ಎರಡನೇದಾಗಿ ಜಮೀರ್ ಅಹಮದ್ ಅವರು ಸುಮ್ಮನೆ ಒಂದು ಫಾಲ್ಸ್ ಕೇಸ್ ಹಾಕಿ ಫೋರ್ಜರಿ ಅಂತ, ನಿನ್ನೆ ಕೊಬ್ರಿ ಮಂಜು ಅವರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿ ಸಲ ನಾನು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ, ಅದರ ಕಾರ್ಯವೈಖರಿಗಳ ಬಗ್ಗೆ ಮತ್ತು ಅದರ ಆರ್ಗನೈಸೇಷನ್ ಸೆಟಪ್ ಮತ್ತು ಇಂಡಸ್ಟ್ರಿಯಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಿದಾಗ ನನ್ನ ಬಗ್ಗೆ ತಿದ್ವಿರುದ್ಧವಾದ ಮಾತು ಮತ್ತು ವಿಘ್ನಗಳನ್ನು ಹಾಕ್ತಾರೆ. ಎಲ್ಲ ವಿಘ್ನಗಳನ್ನು ದಾಟಿ ನಾನು ನೋಡಿ, ಅದಕ್ಕೆ ಹಿಸ್ಟ್ರಿನೇ ಇದೆ. 2010ರಿಂದ 2020 ಒಳಗಡೆ ಕರ್ನಾಟಕ ಗ್ರಾಹಕರ ಕೂಟ ಗಣೇಶ್ ಚೇತನ್ ಅವ್ರು ಏನೊಂದು ಕೇಸ್ ಹಾಕಿದ್ರು, ಅದ್ರ ಜೊತೆಗೆ ನಾವು ಸೇರ್ಕೊಂಡು ನಮ್ಮ ಸಂಸ್ಥೆಯಿಂದನೂ ಒಂದೆರಡು ಕೇಸ್ ಹಾಕಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಮಾಡಿರ್ತಕ್ಕಂಥ ಅನೇಕ ಕೇಸ್ಗಳಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ದಂಡವನ್ನು ಕಟ್ಟಿದ್ದಾರೆ. ಅದಾದ ನಂತರ ಅನೇಕ ಚಿತ್ರಗಳಿಗೆ ನಾವು ಅಡಚಣೆ ಮಾಡಿದಾಗ ನಾವು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಬಾಹುಬಲಿ ಆಗಿರ್ಬೋದು, ರಾವಣ ಆಗಿರ್ಬೋದು, ಕೈಟ್ಸ್ ಆಗಿರ್ಬೋದು, ಸಿಂಗಮ್ ಆಗಿರ್ಬೋದು, ಅನೇಕ ಚಿತ್ರಗಳಿಗೆ ತಮ್ಮದೇ ಆದ ದಬ್ಬಾಳಿಕೆ ಮತ್ತು ಪಾಲೆಗಾರಿಕೆಯನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಏನ್ ಇವರು ದಬ್ಬಾಳಿಕೆ ಮಾಡ್ತಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು ಮಾಡಿರ್ತಕ್ಕಂಥ ನಿಯಮಗಳು ಅದನ್ನ ದಬ್ಬಾಳಿಕೆ ಪಾಳೆದಾರಿಕೆ ಅಂತ ಅಂತೀರಾ ಸರ್ ತಾವು? ಫಿಲ್ಮ್ ಚೇಂಬರ್ ಇಸ್ ನಾಟ್ ದಿ ಮದರ್ ಅಂಡ್ ಫಾದರ್ ಆಫ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ, ಕರ್ನಾಟಕ ಫಿಲ್ಮ್ ಚೇಂಬರ್ ತಂದೆ ತಾಯಿ ಅಲ್ಲ ಫಿಲ್ಮ್ ಇಂಡಸ್ಟ್ರಿಗೆ. ಅನೇಕ ಫಿಲ್ಮ್ ಇಂಡಸ್ಟ್ರಿ ಸೊಸೈಟೀಸ್ಗಳಿವೆ. ಎಕ್ಸಾಂಪಲ್ ಫಿಮಾ ಇದೆ, ಉತ್ತರ ಕರ್ನಾಟಕ ಅಸೋಸಿಯೇಷನ್ ಇದೆ, ಡಬ್ಬಿಂಗ್ ಅಸೋಸಿಯೇಷನ್ ಇದೆ. ಅವರೇ ತಂದೆ ತಾಯಿ, ಅವರೇ ಅಪ್ಪ ಅಮ್ಮ, ಅವರೇ ಸರ್ವಸ್ವ ಅನ್ನೋದು ಏನು ತಪ್ಪು ಕಲ್ಪನೆ ಮಾಧ್ಯಮದವರಿಂದ ಹರಡಿದೆ 15 ವರ್ಷದಿಂದ. ಫಿಲಂ ಚೇಂಬರ್ ಏನು ಪ್ರಕಾರ ಫಿಲಂ ಚೇಂಬರ್ ಅಪ್ಪ ಅಮ್ಮ ಅಲ್ಲ ಅನ್ನೋದಾದ್ರೆ ಫಿಲಂ ಚೇಂಬರ್ ಯಾಕಿರ್ಬೇಕು ಆ ಸಂಸ್ಥೆ? ಫಿಲಂ ಚೇಂಬರ್ ನಾನು ಹೇಳೋದಿಲ್ಲ, ಕೋರ್ಟಿನ ಉಲ್ಲೇಖ ಇದೆ. ಪೇಜ್ ನಂಬರ್ 42 ಆಫ್ CCA ವರ್ಡಿಕ್ಟ್ ಅಲ್ಲಿ ಹೇಳ್ತಾರೆ, ಫಿಲಂ ಚೇಂಬರ್ ಇಸ್ ಅ ಸೊಸೈಟಿ ಆಕ್ಟ್ ಅಲ್ಲಿ ಮೆಂಬರ್ಸ್, ಸೊಸೈಟಿ ಅವ್ರ ಮೆಂಬರ್ಸ್ ಮಾಡಿಕೊಂಡು ಸೇಮ್ ಒಬ್ಜೆಕ್ಟಿವ್, ಸೇಮ್ ಟ್ರೇಡ್ ಮಾಡಿರ್ತಕ್ಕಂಥ ಒಂದು ಗುಂಪು. ಅವರಿಗೆ ಯಾವುದೇ ತರಹದ ಪವರ್ಸು, ಯಾವುದೇ ತರಹದ ಒಂದು ನಿಯಮ, ಅವ್ರು ಯಾವುದೇ ಲಾ ಸೆಟ್ ಮಾಡಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ. ಮೀಡಿಯಾ ಒಕ್ಕೂಟ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾವುದೇ ಸೆಕ್ಟರ್ ನಲ್ಲಿ ಆಗಿರಬಹುದು ಸರ್, ತಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾತಕ್ಕೋಸ್ಕರ ಹುಟ್ಟುಕೊಳ್ಳುತ್ತೆ? ಕಾಯೋದಕ್ಕೋಸ್ಕರ ಹುಟ್ಕೊಳ್ಳುತ್ತೆ. ನಾವು ಕೂಡ ಫಿಲಂ ಚೇಂಬರ್ ನ ಹಾಗೆ ಯಾಕೆ ಅನ್ಕೋಬಾರ್ದು ಅಂತ ಕೇಳ್ತಾ ಇರೋದು. ಆ ರಿಜಿಸ್ಟರ್ ಅರವಿಂದ್, ಲಿಸನ್ ಮಿ ಔಟ್ ಅರವಿಂದ್, ನಾವು ನೀವು ಮಾತಾಡಿದ್ರೆ ಉಪಯೋಗ ಇಲ್ಲ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಡೆಲ್ಲಿಯಲ್ಲಿ 2015ರಿಂದ ಇಲ್ಲಿವರೆಗೂ ರೂಲಿಂಗ್ಸ್ ಬಂದಿದೆ. ಒಂದು ರೂಲಿಂಗು ಕರ್ನಾಟಕ ಫಿಲ್ಮ್ ಚೇಂಬರ್ ಪರವಾಗಿಲ್ಲ. ನೀವು ಮಾಡ್ತಾ ಇರೋದು ದರಿದ್ರ ಕೆಲಸನೇ, ನೀವು ಮಾಡ್ತಾ ಇರೋದು ಗುಂಪುಗಾರಿಕೆ, ನೀವು ಕಾಟಲ್ ಮಾಡಿದ್ದೀರಾ, ನೀವು ನಿಮ್ಮ ಗುಂಪುಗಾರಿಕೆ ನಿಮ್ಮ ಬೇಳೆ ಬೇಯಿಸ್ಕೊಳಕ್ ಮಾಡಿದ್ದೀರಾ ಅಂತ ವರ್ಡಿಕ್ಟ್ ಬಂದಿದೆ. ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಪ್ಲೀಸ್ ಬಿ ವಿತ್ ಅಸ್. ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಉಮೇಶ್ ಸರ್, ತಮ್ಮ ಈ ಆರ್ಗ್ಯುಮೆಂಟ್ಸೇ ಬೇರೆ, ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ತಮ್ಮ ವಿಚಾರಕ್ಕೆ ನಾನು ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಶ್ಯಾಮ್ ಸರ್ ಹೇಳ್ತಾ ಇದ್ರು 180 ದಿನಗಳ ಒಳಗೆ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತಂದ್ರೆ ಬೇಲನ್ನ ಕೊಡ್ಲೇಬೇಕಾಗತ್ತೆ ಅಂತಕ್ಕಂಥದ್ದು. ಅಲ್ಲಿ ತನಕ ಮಾತ್ರ ತಮ್ಮ ವಾದನ ಬೇಲ್ ಕೊಡಬೇಡಿ 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 ಅಂತ ಅಂದ್ಬಿಟ್ಟು ಫಿಲ್ಮ್ ಚೇಂಬರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು 180 ದಿವಸ ನಮ್ಮ ಮ್ಯಾಂಡೇಟ್ರಿ ಏನಿರ್ತದೋ ನಮ್ಗೆ ಇದಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ. ನಮ್ಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ತಯಾರು ಮಾಡಿ ದೋಷಾರೋಪಣ ಪಟ್ಟಿಯನ್ನು ತಯಾರು ಮಾಡಿ ನ್ಯಾಯಾಲಯಕ್ಕೆ ಕೊಟ್ಟು ಇನ್ ಟೈಮಲ್ಲಿ ಕೊಡಬೇಕು. ಒಂದು ದಿವಸ ಲೇಟ್ ಆದ್ರೂ ಅವ್ರು ಹೇಳೋ ಪ್ರಕಾರ ನೆಕ್ಸ್ಟ್ ಡೇಗೆ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ ಅವರು. ಅಂದರೆ ಟೆಕ್ನಿಕಲ್ ಗ್ರೌಂಡ್ಸಲ್ಲಿ ಇಲ್ಲ, ಅವ್ರು ಇಲ್ಲಿ ಏನು ಇಲ್ಲ, ಆ ಕಾರಣಕ್ಕೋಸ್ಕರ ಪೊಲೀಸರು ಸುಮ್ಮನೆ ಇದ್ಬಿಟ್ಟಿದ್ದಾರೆ ಅಂತೇಳಿ ನೆಕ್ಸ್ಟ್ ಡೇ ಅವ್ರಿಗೆ ಬೇಲ್ ಆಗ್ಬಿಡ್ತದೆ. ಇದು ಸತ್ಯ. ಹಾಗೇನೆ ಆದರೆ
ಕೆಲವಷ್ಟು ಪ್ರಕರಣಗಳಿದ್ದಾವೆ. ಅಂದರೆ ಸರಿಯಾಗಿ ಯಾವುದು ಈ NDPS ಕಾಯ್ದೆಯಲ್ಲಿರ್ತಕ್ಕಂಥ ಕಾಯ್ದೆನ ಪ್ರೊಸೀಜರ್ಸ್ನ ಸರಿಯಾಗಿ ತಿಳಿದೆ. ಕೆಲವಷ್ಟು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ, 60 ದಿವಸನೂ ಅದರಲ್ಲಿದೆ, 60 ಡೇಸ್ ಒಳಗಡೆನೂ ಅದರಲ್ಲಿ ಕನ್ಸಂಪ್ಷನ್ಗೆ ಕೆಲವಷ್ಟು ಕಡೆಯಲ್ಲಿ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. 180 ಡೇಸ್ವರೆಗೂ ಇದೆ 21C ನಲ್ಲಿ. ಹಾಗೆ ವೇರಿಯಸ್ ಸ್ಟೇಜಸ್ ಆರ್ ದೇರ್. ಅದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡು ಆ ಟೈಮ್ ಒಳಗಡೆ ನಾವು ಚಾರ್ಜ್ ಶೀಟ್ನ ಎಲ್ಲಾ ಸಾಕ್ಷ್ಯಾಧಾರಗಳ ಸಂಗ್ರಹಿಸಿ ಹಾಕಬೇಕು. ಹಾಕಿ ಅಲ್ಲಿವರೆಗೂ ಸಹ ಬೇಲ್ ಕೊಡ್ಬೇಡಿ. ಹಾಕ್ತಾರಲ್ವಾ 180 ಡೇಸ್ ಒಳಗಡೆ ಹಾಕ್ಬಿಡ್ತಾರಲ್ವಾ? ಹಾಕ್ತಾರೆ. ಕೆಲವಷ್ಟು ಯಾರೋ ಬುದ್ಧಿ ಇಲ್ಲದವ್ರು ಮಾಡುವಂತ ಕೆಲಸ, ಮತ್ತೆ ಕೆಲಸಗಳ ಒತ್ತಡದಿಂದ ಕೊನೆಯ ಲಾಸ್ಟ್ 2 days ಅಲ್ಲಿ ಹೇಳಪ್ಪ ಮುಗ್ದೋಗ್ತಾ ಇದೆ ಟೈಮು, ಹಾಗೆ ಹೀಗೆ ಹೋಗ್ಲಿಲ್ಲ ಇದಕ್ಕೆ, ಅಲ್ಲಿ PP ಸಿಗೋದಿಲ್ಲ, ಯಾಕೆಂದ್ರೆ ಸಬ್ಮಿಟ್ ಆಗ್ಬೇಕು IPS ಆಫೀಸರ್ ಕಡೆಯಿಂದ, ಅದು ಸ್ಕ್ರೂಟ್ನಿ ಆಗ್ಬೇಕು ಯೂನಿಟ್ ಆಫೀಸರ್ ಇಂದ, ಅದಾದ್ಮೇಲೆ ಮತ್ತೆ PP ಅವರಿಂದ ಸ್ಕ್ರೂಟ್ನಿ ಆಗ್ಬೇಕು, ಅದು ಸಮಯಾಭಾವ ಇರುತ್ತೆ. ಹೌದು, ಆ ಟೈಮ್ ಅಲ್ಲಿ ಸ್ವಲ್ಪ ಆಗುತ್ತೆ. ಓಕೆ ಶ್ಯಾಮ್ ಸರ್, ಹಾಗಾದ್ರೆ ಸೆಷನ್ಸ್ ಕೋರ್ಟ್ಗೆ ಇಂಥ NDPS ಆಕ್ಟ್ ನಲ್ಲಿ ಬೇಲ್ ಕೊಡುವಂತಹ ಅಧಿಕಾರ ಇಲ್ವಾ? ಕೆಲವರು ಇಲ್ಲ ಅಂತ ವಾದ ಮಾಡ್ತಾರೆ, ತಾವೇನ್ ಹೇಳ್ತೀರಾ ಸರ್? ಇದೆ ಬೇಲ್ ಕೊಡ್ತಕ್ಕಂತ ಅಧಿಕಾರ ಇಲ್ಲ ಅಂತಲ್ಲ. ಓನ್ಲಿ ಥಿಂಗ್ ಈಸ್ ಇರೋದೇ ಸೆಷನ್ಸ್ ಕೋರ್ಟ್ಗೆ ಬಿಟ್ಟು ಬೇರೆ ಕೋರ್ಟ್ಗೆ, ಸೆಷನ್ಸ್ ಕೋರ್ಟ್ಗೆ, ಹೈಕೋರ್ಟ್ಗೆ ಇದೆ ಬೇಲ್ ಕೊಡ್ತಕ್ಕಂತ ಅಧಿಕಾರ. ಆದ್ರೆ ದೀಸ್ ಆರ್ ಆಲ್ ಸ್ಪೆಷಲ್ ಕೋರ್ಟ್ಸ್. ಆಕ್ಟ್ ಕೆಳಗಡೆ ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳಿ ಮಾಡ್ಬಿಟ್ಟಿದ್ದಾರೆ. ಸ್ಪೆಷಲ್ ಕೋರ್ಟ್ ಈಸ್ ಬೇಸಿಕಲಿ ಎ ಸೆಷನ್ಸ್ ಲೆವೆಲ್ ಕೋರ್ಟ್. ಬೇಲ್ ಕೊಡ್ತಕ್ಕಂತ ಪರಮಾಧಿಕಾರ 100% ಇದೆ. ಮತ್ತೆ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಸ್ಕ್ರೂಟಿನಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿ ಕಾನೂನಿದೆ. ಅಂದ್ರೆ ಸುಮ್ಮನೆ ಆರ್ಡಿನರಿ ಕೇಸ್ಗಳನ್ನ ಟ್ರೀಟ್ ಮಾಡ್ದಂಗೆ ಟ್ರೀಟ್ ಮಾಡಬೇಡಿ ಈ ಕೇಸ್ಗಳನ್ನ. Please see to that whenever you are hearing and considering the bail application of these cases. ಮತ್ತೆ ನೋಡಿ NDPS ಆಕ್ಟ್ ನ ಎಷ್ಟೊಂದು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ, NDPS ಆಕ್ಟ್ ಇಟ್ ಹ್ಯಾಸ್ ಆಲ್ವೇಸ್ ನಾಟ್ ಬೀನ್ ಪ್ರೂವ್ಡ್ ಆಸ್ ಎನ್ ಗ್ರೇಟೆಸ್ಟ್ ಲಾ. ಆ ಆಕ್ಟ್ ಬಹಳಷ್ಟು ಕಡೆ ಮಿಸ್ಯೂಸ್ ಆಗಿದೆ. ಅದಕ್ಕೋಸ್ಕರನೇ ಈ ಕಾನೂನನ್ನ ಬಹಳಷ್ಟು ಕಡೆ ಪ್ಲಾಂಟೆಡ್ ಕೇಸ್ಗಳು ಮಾಡಿದ್ದಾರೆ. ಕೇರಳದಲ್ಲಿ ಬಹಳಷ್ಟು ಕಡೆ, ಬಾಂಬೆನಲ್ಲಿ ದೇರ್ ಹ್ಯಾವ್ ಬಿನ್ ಲಾಟ್ ಆಫ್ ಕೇಸಸ್ ಆಫ್ NDPS ವಾಸ್ ಆಲ್ವೇಸ್ ಬ್ಲೇಮ್ಡ್ ಫಾರ್ ಮಿಸ್ಯೂಸ್ ಆಫ್ ಲಾ. ಹಾಗಾಗಿ ಈ ಲಾನ ಮಿಸ್ಯೂಸ್ ತಡಿಬೇಕು ಅಂತಾನೆ ಆ ಲಾ ಮಾಡುವಾಗ್ಲೇ ಅವ್ರಿಗೆ ಜ್ಞಾನ ಇತ್ತು ಲೆಜಿಸ್ಲೇಟರ್ಸ್ ಏನಂತ, ಈ ತರದ ಒಂದು ಡ್ರೆಕೋನಿಯನ್ ಕಾನೂನನ್ನ ಮಾಡಿದಾಗ, ಸ್ಟ್ರಾಂಗ್ ಆದಂತ ಕಾನೂನು ಮಾಡಿದಾಗ ಇದನ್ನ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಆ ಆಕ್ಟ್ ಕೆಳಗಡೆನೆ ಪ್ರಾವಿಷನ್ಸ್ ಇಟ್ಬಿಟ್ಟಿದ್ದಾರೆ. ಪನಿಷ್ಮೆಂಟ್ ಫಾರ್ ವೆಕ್ಸೇಷಿಯಸ್ ಸರ್ಚ್. ಯಾರಾದ್ರೂ ಸುಮ್ಮನೆ ಇಲ್ಲ ಸಲ್ಲದ ಕಾರಣಗಳಿಂದ ಕುಂಕು ಬುದ್ಧಿಯಿಂದ ಏನಾದ್ರೂ ಹೋಗಿ ರೈಡ್ಗಳು ಮಾಡೋದು, ಸರ್ಚ್ ಮಾಡೋದು, ಕೇಸ್ಗಳು ಲಾಡ್ಜ್ ಮಾಡೋದು ಮಾಡಿದ್ರೆ ಆಫೀಸರ್ಸ್ ಸಹ ಪ್ರಾಸಿಕ್ಯೂಟ್ ಮಾಡಬಹುದು. ಸೊ ವೈ ಐ ಆಮ್ ಟೆಲಿಂಗ್ ದಿಸ್ ಈಸ್ NDPS ಆಕ್ಟ್ ಕೆಳಗಡೆ ಇರತಕ್ಕಂಥ ಸ್ಟ್ರಿಂಜೆಂಟ್ ಪ್ರಾವಿಷನ್ಸ್, ಇಟ್ ಈಸ್ ಡಬಲ್ ಎಡ್ಜ್ಡ್. ನೋ ಫಾಲ್ಸ್ ಕೇಸ್ ಕ್ಯಾನ್ ಬಿ ಈಸಿಲಿ ಬ್ರಾಟ್. Tomorrow if you are bringing a false case, you will have to undergo the turmoil of that. ಬಹಳಷ್ಟು ಜನ ಆಫೀಸರ್ಸ್ ಫೇಸ್ ಮಾಡಿದ್ದಾರೆ ಅದನ್ನ. ಸೊ ಹಾಗಾಗಿ ಲಾ ಎನ್ಶೂರ್ಸ್ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಫಾರ್ ಪೊಲೀಸ್ ಆಫೀಸರ್ಸ್, ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಫಾರ್ ಇನ್ನೋಸೆಂಟ್ಸ್, and also maximum protection towards the society by giving this kind of special powers to the hands of the honorable court. ಬೇಲ್ ಕೊಡಬಾರ್ದು ಅಂತೇನಿಲ್ಲ. ಈ ಕೇಸಿನ ಬಗ್ಗೆ ನಾನು ಒಂದು ಆಮೇಲೆ ಮಾತಾಡ್ತೀನಿ. ಓಕೆ ಸರ್, ಫೈನ್, ನಮ್ಮ ಜೊತೆ ಹಾಗೆ ಇರಿ. ಒಂದು, ಯಾವ ಸಂದರ್ಭಗಳಲ್ಲಿ ಕೋರ್ಟ್ ಜಾಮೀನನ್ನ ಕೊಡುತ್ತೆ ಮತ್ತು ಯಾವ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಆಕ್ಷೇಪಣೆಗಳನ್ನು ಹಾಕ್ತಾರೆ. ಈಗ ರಾಗಿಣಿ ಕೇಸ್ನಲ್ಲಿ ಪೊಲೀಸರು ಹಾಕಿರ್ತಕ್ಕಂಥ ಆಕ್ಷೇಪಣೆಗಳು ಮತ್ತು ಕೋರ್ಟ್ನ ತೀರ್ಪು ಏನಾಗಬಹುದು? ಶ್ಯಾಮ್ ಸರ್, ಈಗ ರಾಗಿಣಿ ಪರ್ಟಿಕ್ಯುಲರ್ಲಿ ನೀವು ಇನ್ ಜನರಲ್ ಆಗಿ ಇಲ್ಲಿ ತನಕ ಮಾಹಿತಿಯನ್ನು ಕೊಟ್ವಿ. ಪರ್ಟಿಕ್ಯುಲರ್ಲಿ ರಾಗಿಣಿ ಅವ್ರ ಕೇಸಿಗೆ ಬರೋದಾದ್ರೆ, ರಾಗಿಣಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೆಲವೊಂದು ಸೆಕ್ಷನ್ಸ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ ಡೆಪ್ತ್ ತಾವೇ ಹೇಳ್ತಾ ಹೋಗ್ಬೇಕು. NDPS 21, NDPS 27A, 27B, 29 ಅಂತೆಲ್ಲ ಹೇಳ್ತಾ ಇದಾರಲ್ಲ, ಈ ಸೆಕ್ಷನ್ಗಳು ಜಾಮೀನಿಗೆ ಮುಳುವಾಗುತ್ತಾ, ಜಾಮೀನು ಸಿಗದೆ ಇರೋ ಹಾಗೆ ಮಾಡುತ್ತಾ ಅಂತಕ್ಕಂಥದ್ದು ಜನರಲ್ ಆಗಿ ಕೇಳಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ. ತಾವೇನು ಹೇಳ್ತೀರಾ ಸರ್? ನಾಟ್ ನೆಸೆಸರಿಲಿ. ನೋಡಿ, ಆಪಾದನೆ ಮತ್ತೆ ಪ್ರಾಸಿಕ್ಯೂಷನ್ ಅವರು ಎಷ್ಟು ಸ್ಟ್ರಾಂಗ್ ಆದಂತ ಕೇಸನ್ನು ಸಹ ತರಬಹುದು. ಸೊ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್, ಜಸ್ಟ್ ಬಿಕಾಸ್ ಸಮ್ ಗ್ರೇವ್ ಅಫೆನ್ಸ್ ಈಸ್ ಇಂಪ್ಯೂಟೆಡ್, ಒಂದು ದೊಡ್ಡದಾದಂತ ಒಂದು ಬಹಳ ಘೋರವಾದಂತ ಅಫೆನ್ಸ್ ಅನ್ನ ನಿಮ್ಮ ವಿರುದ್ಧ ಇದು ಅಭಿಯೋಜನೆ ಮಾಡಿದ ತಕ್ಷಣನೇ ಇಟ್ ಡಸಂಟ್ ಮೀನ್ ದಟ್ ಯು ಶುಡ್ ಫೀಲ್ ಗಿಲ್ಟಿ ಆಫ್ ದಟ್. ಈಗ ಇವ್ರ ವಿರುದ್ಧ ಹಾಕಿರ್ತಕ್ಕಂಥದ್ದೇನು, ಅಫ್ಕೋರ್ಸ್ ಕನ್ಸಂಪ್ಷನ್ ಅಂತ ಹೇಳಿ ಅದೊಂದು ದಟ್ ಇಸ್ ಎ ಮೀಗರ್ ಅಫೆನ್ಸ್. ಅದಕ್ಕೋಸ್ಕರ ಮೆಡಿಕಲ್ ಟೆಸ್ಟ್ಗಳು ಅವೆಲ್ಲ ಮಾಡಿದ್ದಾರೆ ಟು ಲೇ ಗ್ರೌಂಡ್ಸ್ ಫಾರ್ ಕನ್ಸಂಪ್ಷನ್. ಆಮೇಲೆ ಇವ್ರದೇ ಅಂತ ಇರ್ತಕ್ಕಂಥದ್ದು ಅಬೆಟ್, ಹೌದು, ಪ್ರಿಪರೇಷನ್ ಮಾಡಿದ್ದಾರೆ, ಟ್ರೇಡಿಂಗ್ ಮಾಡಿದ್ದಾರೆ, ಮತ್ತೆ ಅದನ್ನ ಡ್ರಗ್ಸ್ ಅನ್ನ ಡೀಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಪೊಸಿಷನ್ ಇವ್ರ ಹತ್ರ ಏನು ಸಿಕ್ಕಿಲ್ಲ. ಸಿ, ಇಟ್ ಇಸ್ ಆಲ್ ದೇರ್ ಇನ್ ದ ವೈಡ್ಲಿ ಇನ್ ದ ಪಬ್ಲಿಕ್. ಇವ್ರ ಮನೆಗೆ ಹೋದಾಗ ಇವ್ರ ಹತ್ರ ಸಿಕ್ಕಿದ್ದು ಏನೋ ಆರ್ಗಾನಿಕ್ ಸಿಗರೇಟ್ಸ್, ದಟ್ ಇಸ್ ನಾಟ್ ಎ ಡ್ರಗ್ ಅಟ್ ಆಲ್. ನಾವು
ಪೊಸಿಷನ್ ಮತ್ತೆ ಸಬ್ಸ್ಟಾನ್ಸ್ ಈ ಒಂದು ಕಾನೂನಿನಲ್ಲಿ ಅತ್ಯಂತ ಮಹತ್ತರವಾಗಿ ಪ್ಲೇ ಮಾಡ್ತಕ್ಕಂಥ ಎರಡು ಅಂಶಗಳು. ಒಂದು, ಅಲ್ಲಿ ಯಾವ್ದಾದ್ರು ನಾರ್ಕೋಟಿಕ್ ಡ್ರಗ್ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸ್ ಸಿಕ್ಕಬೇಕು. ಆ ಒಂದು ನಾರ್ಕೋಟಿಕ್ ಡ್ರಗ್ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸ್ ನ ಪ್ರಮಾಣ ಸಿಕ್ಕಾದ್ಮೇಲೆ ದೇರ್ ಆರ್ 3 ಕ್ವಾಂಟಿಟೀಸ್ ಅಂಡರ್ ಲಾ. ಏನು? ಲೆಸ್ ಕ್ವಾಂಟಿಟಿ ಅಂದ್ರೆ ಬಹಳ ಪರ್ಸನಲ್ ಕನ್ಸಂಪ್ಷನ್ ಅದನ್ನ ಇಟ್ಕೊಂಡಿದ್ರು, ಸಾಮಾನ್ಯವಾಗಿ ಬಹಳ ಕಡಿಮೆ ಕ್ವಾಂಟಿಟಿ ಇಟ್ಕೊಂಡಿದ್ದವ್ರದ್ದು ಪೂರ್ವಾನ್ವಯತೆ ಏನಂದ್ರೆ ಪ್ರಿಸಂಪ್ಷನ್ ಆಫ್ ಲಾ ಏನಂದ್ರೆ ಅವ್ರು ಟ್ರೇಡಿಂಗ್ ಮಾಡ್ಲಿಕ್ಕೆ ಇಟ್ಕೊಂಡಿರಲ್ಲ, ಇಟ್ ಮೇ ಬಿ ಫಾರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಹೇಳಿ ಇದ್ ಮಾಡ್ತಾರೆ. ಆ ವ್ಯೂ ತಗೊಳುತ್ತೆ ಲಾ. ಓಕೆ, ಅದಾದ್ಮೇಲೆ there is ultimate quantity is commercial quantity. It is very serious offense. ಇವೆರಡಕ್ಕೆ ಮಧ್ಯದಲ್ಲಿ ಒಂದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಇದೆ. ಲೆಸ್ ಮೋರ್ ದ್ಯಾನ್ ಕಮರ್ಷಿಯಲ್ ಕ್ವಾಂಟಿಟಿ, ಲೆಸ್ ಮೋರ್ ದ್ಯಾನ್ ಸ್ಮಾಲ್ ಕ್ವಾಂಟಿಟಿ, ಲೆಸ್ ದ್ಯಾನ್ ಕಮರ್ಷಿಯಲ್ ಕ್ವಾಂಟಿಟಿ ಅಂತ. ಈ ಕ್ವಾಂಟಿಟಿ ಮೇಕ್ಸ್ ಎ ಲಾಟ್ ಆಫ್ ಡಿಫರೆನ್ಸ್. ಒಂದೊಂದು ಕ್ವಾಂಟಿಟಿಗೆ ಒಂದೊಂದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನ್ನ ಕಾನೂನಲ್ಲಿ ಮಾಡ್ಬಿಟ್ಟಿದ್ದಾರೆ. ಥರ್ಡ್, ಇವ್ರ ವಿರುದ್ಧ ಹಾಕಿರ್ತಕ್ಕಂಥದ್ದು ಆ ಸೆಕ್ಷನ್ 29 ಕೆಳಗಡೆ ಅಬೆಟ್ಮೆಂಟ್ ಅಂತ ತರ್ತಾರೆ. ದಿಸ್ ಕ್ಯಾನ್ ನೇಲ್ ವೆರಿ ಬ್ಯಾಡ್ಲಿ ಫಾರ್ ಹರ್ ಬೇಲ್, ಬಿಕಾಸ್ ಇವ್ರ ವಿರುದ್ಧ ಕ್ವಾಂಟಿಟಿ ಪ್ರೂವ್ ಮಾಡ್ಲಿಕ್ಕೆ, ಇವ್ರು ಟ್ರೇಡ್ ಮಾಡ್ತಾ ಇದ್ರು ಅಂತ ಪ್ರೂವ್ ಮಾಡ್ಲಿಕ್ಕೆ ಇದುವರೆಗೂ ಯಾವುದೇ ಅಂತ ಮಜಬೂತಾದಂತ ಸಾಕ್ಷ್ಯಾಧಾರಗಳಿಲ್ಲ. ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಹೇಳಲಿಕ್ಕೆ ಮಾಡಿದ್ರು, ಮಜಬೂತಾದಂತ ಸಾಕ್ಷ್ಯಾಧಾರ ಸಿಕ್ಕಿದ್ರು, ಅವ್ರ ಬ್ಲಡ್ ರಿಪೋರ್ಟ್ಸ್ ಅವು ಸಿಕ್ಕಿ, ಅವ್ರದ್ದು ಕ್ಲಿನಿಕಲ್ ಹಿಸ್ಟ್ರಿ ಸಿಕ್ಕಿದ್ರು ಸಹ ಕನ್ಸ್ಯೂಮರ್ಸ್ ಹ್ಯಾವ್ ಬೀನ್ ಟ್ರೀಟೆಡ್ ವಿತ್ ಲಾಟ್ ಆಫ್ ಕನ್ಸೆಷನ್ಸ್ ಅಂಡರ್ ಲಾ. ದೆನ್ ಇವರು ಟ್ರೇಡಿಂಗ್ ಮಾಡ್ತಾ ಇದ್ರು, ಇದನ್ನ ಸಾಗಾಣಿಕೆ ಮಾಡ್ತಾ ಇದ್ರು, ಇದನ್ನ ಮಾರಾಟ ಮಾಡ್ತಾ ಇದ್ರು ಅಂತ ಕೆಲವು ವಾಟ್ಸ್ಆಪ್ ಮೆಸೇಜಸ್ ಏನೋ ಇದಾವೆ ಇವ್ರ ವಿರುದ್ಧ. ಮತ್ತೆ ಬೇರೆ ಆಪಾದಿತರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಬೇರೆ ಆಪಾದಿತರು ಕೊಟ್ಟಂತ ಹೇಳಿಕೆಗಳನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಇಟ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಫಾರ್ ದ ರಿಕವರಿ. ಸೊ ಹಾಗಾಗಿ ವಾಟ್ಸ್ಆಪ್ ಮೆಸೇಜ್ಗಳು ದಟ್ ಕ್ಯಾನ್ ಗೋ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ಹರ್. ಏನಂತ? ಟು ಕ್ರಿಯೇಟ್ ನೆಕ್ಸಸ್. ಇಲ್ಲ ಅಂದ್ರೆ ಇವ್ರು ಯಾಕೆ ಈ ರೀತಿ ಮೆಸೇಜ್ ಮಾಡ್ತಾ ಇದ್ರು ಅಂತ. ದೆನ್ ಒನ್ಸ್ ಅಗೇನ್ ಇಟ್ ಈಸ್ ಅ ಸೈಂಟಿಫಿಕ್ ಎವಿಡೆನ್ಸ್. ಅವರ ಡಿಫೆನ್ಸ್ ಲಾಯರ್ಸ್ ನೆಲ್ಲ ಹೇಳ್ತಾರೆ, ವಾಟ್ಸ್ಆಪ್ ಮೆಸೇಜಸ್ ಇವುಗಳನ್ನೆಲ್ಲ ಯಾರು ಇದು ಪ್ರೂವ್ ಆಗೋದಂಕ ಇಟ್ಸ್ ಎ ಮ್ಯಾಟರ್ ಆಫ್ ಟ್ರಯಲ್, ಅದ್ರ ಮೇಲೆ ಯಾವುದೇ ವಿಧವಾದಂತ ನೋಷನ್ಸ್ ತಗೊಳ್ಳಂಗಿಲ್ಲ ಅಂತ. ದ ಲಾಸ್ಟ್ ಅಕ್ಯುಸೇಷನ್ ಏನಿದೆ 29 ಅಬಿಟ್ಮೆಂಟ್ ಅಂದ್ರೆ ಒಂದು ಕೇಸ್ ಕುಮ್ಮಕ್ಕು ಕೊಡ್ತಕ್ಕಂಥದ್ದು. ಟ್ರೇಡಿಂಗ್ ಮಾಡಿರ್ಲಿ, ಪೊಸೆಷನ್ ಇಟ್ಕೊಂಡಿರ್ಲಿ, ಮತ್ತೆ ಸಂಗ್ರಹ ಮಾಡಿಟ್ಕೊಂಡಿರ್ಲಿ, ಇವು ಬೇರೆ ಆಪಾದಿತರು ಮಾಡಿದ್ರು ಸಹ ಆ ಆಪಾದಿತರಿಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು, ಕುಮ್ಮಕ್ಕು ಕೊಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ಇಟ್ ಈಸ್ ವ್ಯೂಡ್ ಆಸ್ ಆಫ್ ದ ಸೇಮ್ ಅಫೆನ್ಸ್. ಸೊ ಹಾಗಾಗಿ ಈಗ ರವಿಶಂಕರ್ ಮಾಡಿರ್ಲಿ, ಇನ್ನೊಬ್ಬ ಲೂಮ್ ಪೆಪ್ಪರ್ ಅಂತಕ್ಕಂಥವ್ನು ಮಾಡಿರ್ಲಿ, ಇನ್ನೊಬ್ಬ ರಾಹುಲ್ ಅಂತಕ್ಕಂಥವ್ನು ಮಾಡಿರ್ಲಿ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೂ ಸಹ ಇವ್ರ ಜೊತೆ ನೆಕ್ಸಸ್ ಕ್ರಿಯೇಟ್ ಮಾಡಿಬಿಟ್ಟಾಗ ಇವ್ರಿಗೂ ಅವ್ರಿಗೂ ಸಂಬಂಧ ಇತ್ತು. ಇವ್ರು ಹೋದ ಕಡೆ ಎಲ್ಲ ಅವರಿದ್ರು, ಟವರ್ ಲೊಕೇಶನ್ಸ್ ಮ್ಯಾಚ್ ಆಗ್ತಾ ಇದೆ, ಆ ಪಾರ್ಟಿಗಳಲ್ಲಿ ಇವರಿದ್ರು, ಇವ್ರು ಟ್ರೇಡಿಂಗ್ ಮಾಡಿ ಇವ್ರು ತಗೊಂತಾ ಇರೋದ್ರಿಂದನೇ ಇಂಥವ್ರು ಮಾಡ್ತಾ ಇದ್ದಾರೆ. ಸೊ this is the only thing that can come in her way. So it is not a case, it is not a hard fast rule that she should get disentitled for the bail. ನಾಳೆ ಪ್ರಾಸಿಕ್ಯೂಷನ್ ನಾಳಿದ್ದು 16ನೇ ತಾರೀಕು ನಾಳೆ ಯಾವ ಯಾವ ವಿಚಾರಗಳನ್ನ ಇವ್ರ ಮುಂದೆ ಕೋರ್ಟ್ ಮುಂದೆ ಇಡ್ತೇ ಇಲ್ಲ. ಈಗ ಆಲ್ರೆಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ ಈ ಕಾರಣಗಳಿಗೋಸ್ಕರ ನೀವು ಬೇಲ್ ಕೊಡಬೇಡಿ ಅಂತ. ಅವರ ನ್ಯಾಯವಾದಿಗಳು ಯಾವ ರೀತಿ ಅದನ್ನ ನ್ಯಾಯಾಲಯದ ಮುಂದೆ ಮಾರ್ಷಲ್ ಮಾಡಿ 2 ವಿಚಾರಗಳನ್ನ ಮಾನ್ಯ ನ್ಯಾಯಾಲಯದ ಸಂತ ಇವುಗಳಿಗೆ ಹೇಳ್ಬೇಕು. ಒಂದು, ಬೇಲು ಸಿಗದೆ ಇರುವಂತ, ಬೇಲು ಕೊಡ್ಲೇಬಾರ್ದು ಇವ್ರಿಗೆ ಅಂತಕ್ಕಂತ ಒಂದು ಇದರಲ್ಲಿ ಇವ್ರನ್ನ ನೋಡ್ಲಿಕ್ಕೆ ತೊಡಕುಗಳಿದ್ದಾವೆ. ಇವ್ರಿಗೆ ಬೇಲ್ ಕೊಟ್ಟಿದ್ದೆ ಆದ್ರೆ ಇವ್ರು ಯಾವುದೇ ವಿಧವಾಗ್ಲೂ ಸಾಕ್ಷಿಗಳನ್ನ ಪ್ರಲೋಭನೆ ಮಾಡಲ್ಲ, ಸಾಕ್ಷ್ಯ ನಾಶ ಮಾಡಲ್ಲ. ಹಾಗಾಗಿ ಬೇಲ್ ಕೊಡಿ ಅಂತಕ್ಕಂಥ ಆರ್ಗ್ಯುಮೆಂಟ್ಸ್ ಅವರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ ದೀಸ್ ಥಿಂಗ್ಸ್ ಇಟ್ ಇಸ್ ದ ಡಿಸ್ಕ್ರಿಷನ್. ಎಸ್ ಸರ್. ಉಮೇಶ್ ಸರ್, ಈಗ ರಾಗಿಣಿ ಅವರ ಮನೆ ಮೇಲೆ ರೇಡ್ ಆಯ್ತು. ರಾಗಿಣಿ ಅವ್ರ ಮನೆ ಮೇಲೆ ರೇಡ್ ಆದಾಗ ಏನೇನ್ ಸಿಕ್ತು ಅಂತಕ್ಕಂಥದ್ದು ಸೀಕ್ರೆಟ್ ಆಗಿಟ್ಟಿರ್ತಾರೆ ಪೊಲೀಸ್ ಅಲ್ವಾ. ಏನು ಅಂತಕ್ಕಂಥದ್ದನ್ನ ಮೀಡಿಯಾಗಾಗ್ಲಿ ಅಥವಾ ಯಾರಿಗಾಗ್ಲಿ ಏನು ಡಿಸ್ಕ್ಲೋಸ್ ಮಾಡಲ್ಲ. ಅದು ಡಿಸ್ಕ್ಲೋಸ್ ಆಗತಕ್ಕಂಥದ್ದು ಕೋರ್ಟ್ ಮುಂದೆನೆ ಸತ್ಯ ಅಲ್ವಾ. ಕೋರ್ಟ್ ಮುಂದೆ ಅಂದ್ರೆ ಈಗ ಜಾಮೀನ್ಗೆ ಅಪ್ಲೈ ಮಾಡ್ಕೊಂಡಾಗ ನೋಡಿ ನಮಗೆ ಅವ್ರ ಮನೆಯಲ್ಲಿ ಇಂತಿಂತದ್ದು ಸಿಕ್ಕಿದೆ, ಅಲ್ಲಿ ತನಕ ಅದನ್ನು ರಹಸ್ಯ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಏನ್ ಹೇಳಿದ್ರು, ಅದೇ ಒಂದು ಯಾವ ಸಿಂಥೆಟಿಕ್ ಯಾವುದೋ ಸಿಗರೇಟ್ಸ್ಗಳು, ಯಾವುದು ಆರ್ಗ್ಯಾನಿಕ್ ಸಿಗರೇಟ್ಗಳು ಸಿಕ್ತು ಅಂತ ಹೇಳಿದ್ರು. ಅಂದರೆ ಪ್ರಿಸಂಪ್ಷನ್ಸ್ ಅವರು ಏನು ಊಹೆಗಳನ್ನ ಮಾಡ್ಕೊಳ್ತಾ ಇದ್ದಾರಲ್ಲ, ತನಿಖಾಧಿಕಾರಿಗಳು ಅಂಥದ್ನೆಲ್ಲ ಸೀಸ್ ಮಾಡಿಕೊಂಡು ತನಿಖೆಗೆ ಒಳಪಡಿಸಿ 21C ಸಂಬಂಧಪಟ್ಟಂತಾಗೆ ಅಳವಡಿಸ್ಬೇಕಲ್ಲ. ಅವ್ರು ಹೇಳಿದ್ರು ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ಮೀಡಿಯಂ ಕ್ವಾಂಟಿಟಿ ಆ್ಯಂಡ್ ಬಿಗ್ ಕ್ವಾಂಟಿಟಿ ಅಂತ ಅನ್ಬೇಕು ಅಂತ. ಅದ್ರ ಮಧ್ಯದಲ್ಲಿ ಇವ್ರಿಗೂ ಸಹ 21C ಬಂದರೆ ಅದು ಎಷ್ಟು ಗ್ರಾಮ್ ಇರ್ಬೋದು, ಅದು ಕೆನಬೀಸು ಹಾಗೆ ಆಗಿರುತ್ತದು 100%. ಅದರಲ್ಲಿ ಯಾವುದೇ ಥರವಾದಂತಹ ಸಂಶಯ ಇಲ್ಲ. ನಮಗೆ ಇದು ನಾವು ಹಲವಾರು ಕೇಸ್ಗಳು ಮಾಡ್ಕೊಂಡು ಬಂದಿದ್ದೀವಿ. ಶ್ಯಾಮ್ ಸುಂದರ್ ಸರ್ ಹಲವಾರು ಕೇಸ್ಗಳು ಇದ್ರ ಬಗ್ಗೆ, ಈ ಥರ ಕೇಸಸ್ಗಳ ಬಗ್ಗೆ ಡಿಫೆನ್ಸ್ ಮಾಡ್ಕೊಂಡಿರುವಂಥದ್ದು ಇರ್ತದೆ. ಆದರೆ ಈ ಕೇಸಸ್ಸಲ್ಲಿ ಏನು ಒಂದಕ್ಕೊಂದು ಪೆಡಲರ್ಗಳು, ಇಷ್ಟು ಪೆಡಲರ್ಗಳು
ಏನು ಒಂದು ಬಲೆ ಇದೆಯೋ, ಜಾಲ ಇದೆಯೋ, ಇದು ದಿಸ್ ಇಸ್ ದ ಫಸ್ಟ್ ಕೇಸ್ ಅನ್ನಿಸ್ತಿದೆ ನನ್ನ 31 ವರ್ಷ ಸರ್ವಿಸ್ ನಲ್ಲಿ. ಹೌದಾ? ಹೌದು. ಈ ತರ ಪೆಡಲರ್ಗಳ ಜೊತೆ ಇಷ್ಟು ಸಂಪರ್ಕ ಇರ್ತಕ್ಕಂಥದ್ದು, ಇಷ್ಟು ಭಯಂಕರವಾದಂತ ಉತ್ತ ಬೆಳ್ಕೊಂಡಿರ್ತಕ್ಕಂಥದ್ದು, ದಿಸ್ ಇಸ್ ದ ಫಸ್ಟ್ ಕೇಸ್. ಓಕೆ. ಯಾಕೆ ಶ್ಯಾಮ್ ಸುಂದರ್ ಅವ್ರಿಗೂ ಗೊತ್ತಿರ್ತದೆ. ಯಾಕಂದ್ರೆ ಉಳಿದದ್ದೆಲ್ಲ ಏನಾಗುತ್ತೆ, ನೇರಕ್ಕೆ ಹೋಗ್ತೀವಿ, ನೇರ ಪೊಸಿಷನ್ ಸೀಸ್ ಮಾಡ್ತೀವಿ 21C ನಲ್ಲಿ, FSL ಕಳಿಸ್ತೀವಿ, ರಿಪೋರ್ಟ್ ಬರುತ್ತೆ, ಒಂದೇ ದಿವಸಕ್ಕೆ ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನೆಕ್ಸ್ಟ್ 15 ದಿವಸ 10 days ಚಾರ್ಜ್ ಶೀಟ್ ಕಳಿಸ್ಕೊಡ್ತೀವಿ. ದಿಸ್ ಈಸ್ ನಾಟ್ ಕೇಸ್ ಲೈಕ್ ದಟ್. ಆ ತರ ಕೇಸ್ ಇದಿಲ್ಲ. ಇದು ಎಂಟೈರ್ ಪೆಡಲರ್ ಮತ್ತೆ ಜಾಲ ಇರೋದ್ರಿಂದ, ಕದಂಬ ಬಾಹು ಇರೋದ್ರಿಂದ ಇದರದೇ ಆದಂತಹ ವ್ಯಾಪ್ತಿ ಇದೆ ತನಿಖೆಗೆ. ಆ ಕಾರಣಕ್ಕೋಸ್ಕರ ಅಷ್ಟು ಸುಲಭವಾಗಿ ಇದನ್ನ ಬೇರೆ ಕೇಸ್ಗೆ ಹೋಲಿಸ್ಕೊಂಡು ನಾವು ಮಾತಾಡಲ್ಲ. ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಮಾತನಾಡಿಸ್ತೀನಿ. ಪ್ರಶಾಂತ್ ಸರ್, ಇಷ್ಟು ದಿವಸ ತಾವು ಮಾತನಾಡ್ತಾ ಇದ್ರಿ, CCB ಅವ್ರಿಗೆ ಮಾಹಿತಿ ಕೊಟ್ರಿ, ಎಲ್ಲವೂ ಫೈನ್. ಆದ್ರೆ ಏಕಾಏಕಿ ನಿಮ್ಗೆ ಯಾವಾಗ್ಲಾರು ಅನ್ಕೊಂಡಿದ್ರ ನನ್ನ ವಿರುದ್ಧವೇ ಫಿಲಂ ಅಂದ್ರೆ ಸಿನಿಮಾ ರಂಗದವ್ರು ಯಾರಾದರೂ ತಿರುಗಿ ಬೀಳ್ತಾರೆ ಅಂತ? ಈಗ ಕೊಬ್ರಿ ಮಂಜು ಅವರು ನಿನ್ನೆ ತಮ್ಮ ಮೇಲೆ ಆರೋಪವನ್ನ ಮಾಡಿದ್ರು, ತಮ್ಮ ವೈಯಕ್ತಿಕ ವಿಚಾರವನ್ನ ಮಾತನಾಡಿದ್ರು. ಒಂದು ಹಂತದಲ್ಲಿ ಅದನ್ನ ಚಾರಿತ್ರ್ಯ ವಧೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರ ಬಗ್ಗೆ ತಾವೇನ್ ಹೇಳ್ತೀರಾ? ನೋಡಿ, ಅವರ ಚಾರಿತ್ರ್ಯ ವಧೆ ಮಾಡಕ್ ಹೋದ್ರೆ 3 ಗ್ರಂಥಗಳೇ ಬೇಕು. ನಾನು ಆ ಕೀಳುಮಟ್ಟಕ್ಕೆ ಹೋಗೋದಿಲ್ಲ. ಕೊಬ್ರಿ ಮಂಜು ಅವರ ನನ್ನ ಸ್ನೇಹ 20 ವರ್ಷದ್ದು. 2018ರಲ್ಲಿ ಅವರು ಕಾಂಗ್ರೆಸ್ಸಿನ ಒಂದು ಆಕಾಂಕ್ಷಿಯಾಗಿ ತುರುವೇಕೆರೆಗೆ MLA ಟಿಕೆಟ್ ಅನ್ನ ಓಡಾಡ್ತಾ ಇರ್ಬೇಕಾದ್ರೆ ಹೆಲ್ಪ್ ಮಾಡಿದ್ದನ್ನ ಮರ್ತು ಬಿಟ್ಟಿದ್ದಾರೆ. ನಾನು ಚಿತ್ರರಂಗದಲ್ಲಿದ್ದ ಹುಲಕನ್ನ ಎತ್ತಿ ಹಿಡ್ದಿದ್ದೇನೆ. ಆದ್ರೆ ನಾನು ಯಾರು ಪರ್ಸನಲ್ ವೆಂಡೇಟಾ ಅಥವಾ ಪರ್ಸನಲ್ ಆಗಿ ಇಲ್ಲಿವರೆಗೂ ನನ್ನ 15 ವರ್ಷದಲ್ಲಿ ಮತ್ತು ನನ್ನ 20 ದಿನಗಳ ಯಾವುದು ಈ ಪ್ರೆಸ್ ಕಾನ್ಫರೆನ್ಸ್ ಗಳು ಮಾಡಿದ್ದೇನೆ, ಯಾರ ಒಬ್ಬರ ಹೆಸರನ್ನು ನಾನು ವೈಯಕ್ತಿಕವಾಗಿ ಹೇಳಿಲ್ಲ. ಮೊದಲನೇದಾಗಿ ಅವ್ರು ನನ್ನ ಇಂಡಸ್ಟ್ರಿಯವರೇ ಅಲ್ಲ ಅಂತಾರೆ, ಆದ್ರೆ ನನ್ನ ಬಗ್ಗೆ ಎಲ್ಲ ಹಲವು ಮಾಹಿತಿ ಅವ್ರಿಗಿದೆ. ಸೊ ಅವರು ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಈಗ ನೀವೇ ಜನರಿಗೆ ಗೊತ್ತಾಗ್ತಾ ಇದೆ. ಪ್ರತಿ ಸಲ ಇದು ಕೊಬ್ರಿ ಮಂಜು ಅವರು ಯಾರ ಪರವಾಗಿ ವಕಾಲತ್ ವಹಿಸಿದ್ದಾರೆ, ಯಾರ ಧ್ವನಿಯಾಗಿ ಮಾತಾಡ್ತಾ ಇದ್ದಾರೆ, ಯಾರ ಮುಖವಾಡ ಹಾಕೊಂಡಿದ್ದಾರೆ ಅಂದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡದ ಜನತೆಗೆ ಗೊತ್ತಿದೆ. ಇದ್ರ ಬಗ್ಗೆ ನಾವು ನಾವು ಹೋರಾಡ್ತಾ ಇಲ್ಲ, ಅದು ಯಾಕೆ ಒಗಟಾಗಿ ಇಟ್ಕೊಂತೀವೋ ಅಂದ್ರೆ, ನಾನು ಕೊಬ್ರಿ ಮಂಜು ಅವರ ಲೆವೆಲ್ಗೆ ಇಳಿಯೋಷ್ಟು ನೀಚನಲ್ಲ. ಕೊಬ್ರಿ ಮಂಜು ಅವರು ನನ್ನ ಹೆಸರನ್ನ ಎಲ್ಲ ಸುಳ್ಳು ಹೇಳಿರ್ಬೋದು. ಜನರಿಗೆ ಗೊತ್ತಿದೆ ಯಾವುದು ನಿಜ ಯಾವುದು ಸತ್ಯ ಅಂತ. ಅದನ್ನ ನಾನು ನನ್ನ ಸೆಪರೇಟ್ ಫೈಲ್ ಮಾಡೋದು, ಅವ್ರಿಗೆ ಮಾತಾಡೋದು, ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಆದ್ರೆ ಕೊಬ್ರಿ ಮಂಜು ಯಾರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ, ಯಾರ ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದನ್ನ ನನಗೆ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂದ್ರೆ, ನಾನು ಇವತ್ತು ಒಂದು ಧ್ವನಿ ಬಿಡುಗಡೆ ಮಾಡ್ತೇನೆ. 2019 ರೇಡ್ ಆಯ್ತು. ನಾನು ಅಂಕಣ ಬರ್ದೆ. ಯಾವುದೋ ನಟಿಯ ಜೊತೆ ಓಡಾಡ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು, ತಮ್ಮ ಪರ್ಸನಲ್ ಲೈಫ್ ವಿಚಾರವನ್ನ ತೆಗೆದಿದ್ರು. ಅಂದ್ರೆ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ನಾನು ಆ ರೀತಿ ಯಾರನ್ನು ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿಲ್ಲ ಅಂತನಾ? ಹೌದು, ಅದು ಇಟ್ ಶೋಸ್ ದಿ ಅಮೌಂಟ್ ಆಫ್ ಗ್ರೇ ಹೇರ್ ಮಿಸ್ಟರ್ ಕೊಬ್ರಿ ಮಂಜು ಹ್ಯಾಸ್ ಗಾಟ್. ಅವರಲ್ಲಿ ಇರ್ತಕ್ಕಂಥ ಬದ್ಧತೆ, ಅವರಲ್ಲಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಇರಬೇಕಾಗಿರ್ತಕ್ಕಂಥ ಮನಸ್ಥಿತಿ, ಅವರಲ್ಲಿ ಇರ್ತಕ್ಕಂಥದ್ದು ಕೆಟ್ಟ ಮನೋಭಾವ, ಅವರಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಎತ್ತು ತೋರಿಸ್ತದೆ. ನಾವು ಇಲ್ಲಿವರೆಗೂ 15 ದಿನದವರೆಗೆ ಒಬ್ಬರ ಹೆಸರು ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ಸುಳ್ಳು ಹೇಳಿರ್ತಕ್ಕಂಥ ಅಪವಾದಗಳನ್ನ ನೀವು ನೋಡಿದ್ದೀರಾ. ಯಾರಾದ್ರೂ 2 ವರ್ಷ ಅಶೋಕ ಹೋಟೆಲ್ ರೂಮ್ ಮಾಡಕ್ಕಾಗತ್ತಾ? ತಿಂಗಳಿಗೆ ದಿನಕ್ಕೆ 10,000 ರೂಪಾಯಿ ಇರ್ತಕ್ಕಂಥದ್ದನ್ನ ನಾವು ಯಾರಾದ್ರೂ ಬರ್ಸಕ್ಕಾಗತ್ತಾ? ನಾನು ಸಾಮಾನ್ಯ ಕುಟುಂಬದ ಮಧ್ಯಮ ವರ್ಗದ ಯುವಕನಾಗಿದ್ದು ಅಲ್ಲಿ ಹೋಟೆಲ್ ಅಲ್ಲಿ ಇರ್ತಕ್ಕಂಥದ್ದು ಪರಿಸ್ಥಿತಿ ಇದೆಯಾ? ನಾನು ಅಶೋಕ ಹೋಟೆಲ್ ಅಲ್ಲಿ ಜಿಮ್ಮಿನ ಮೆಂಬರ್ಶಿಪ್ ಇರ್ಬೋದು, ಅಲ್ಲಿ ನನ್ನನ್ನು ಅವರು ಜನ ನೋಡಿರ್ಬೋದು ಅಷ್ಟೇ. ಆದರೆ ಈ ತರದ ಸುಳ್ಳು ಆಪಾದನೆಗಳನ್ನ ಮಾಡಿ ನಾನು ಹೋರಾಟ ಮಾಡೋದ್ರ ದಿಕ್ಕು ತಪ್ಪಿಸ್ಲಿಕ್ಕೆ, ಹೇಗೆ ಸಾರಾ ಗೋವಿಂದು, ಜಮೀರ್ ಅಹಮದ್ ಮತ್ತು ಈಗ ಕೊಬ್ರಿ ಮಂಜು, ನಾಳೆ ಇನ್ಯಾರೋ ಒಬ್ರು ಬರ್ತಾರೆ, ಇದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಅಂಶಗಳನ್ನ ತಮ್ಮ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಇದೆ. ಈಗ ಸಂಜನಾ ಅವರು ಕೂಡ ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ. ನಾಳೆ ಅವರು ಪೊಲೀಸ್ ಕಸ್ಟಡಿ ಕೂಡ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನು? ಅಗೇನ್ ನಾಳೆ ಏನಾದರೂ ವಿಚಾರಣೆ ಮುಗಿದಿದೆ ಅಂತಂದ್ರೆ ಅವರು ಕೂಡ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗುತ್ತೆ ಅಲ್ವಾ? ಅವರು ಸಪರೇಟ್ ಆಗಿ ಜಾಮೀನಿಗೆ ಅರ್ಜಿ ಹಾಕೊಳ್ಬೇಕಾಗುತ್ತೆ. ಎರಡು ಸಪರೇಟ್ ಆಗಿ ಆಗಬೇಕು. ಎಲ್ಲ ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಬ್ಬರು ಎಲ್ಲ ಅಡ್ವೊಕೇಟ್ಗಳು ಒಬ್ಬೊಬ್ಬರು ಇರ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿ ಅಪ್ಲಿಕೇಶನ್ಗಳು ಹಾಕೊಳ್ತಾರೆ, ಬೇಲ್ ಅಪ್ಲಿಕೇಶನ್ ಹಾಕೊಳ್ತಾರೆ. ಪ್ಲೀಸ್ ಸರ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನಿಮ್ ಜೊತೆ ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತಕ್ಕಂಥದ್ದನ್ನ ನೋಡ್ಬೋಣ ನಾವೀಗ. ಓಕೆ ಫೈನ್, ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಆದಿತ್ಯ ಆಳ್ವಾ ಮನೆ ಮೇಲೆ CCB ದಾಳಿ.
ಆದಿತ್ಯ ಆಳ್ವ ಯಾರು ಅಂತ ತಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಜೀವರಾಜ್ ಆಳ್ವ ಅವರ ಮಗ. ರಾಗಿಣಿ ಸಂಜನಾ ಆದ ಬಳಿಕ ಆದಿತ್ಯ ಆಳ್ವ ಮನೆ ಮೇಲೆ ಈಗ ಸಿಸಿಬಿ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ. ಆತ ಇನ್ನೂ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಆದರೆ ಈಗ ಆದಿತ್ಯ ಆಳ್ವ ಮನೆ ಮೇಲೆ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. FIR ನಲ್ಲಿ ಈತನೂ ಕೂಡ ಆರೋಪಿ. ಆದಿತ್ಯ ಆಳ್ವ A6 ಆಗಿದ್ದಾರೆ, 6ನೇ ಆರೋಪಿ. ಹಾಗಿದ್ರೂ ಕೂಡ ಈಗ ಆತ ಇಲ್ಲಿ ತನಕ ಸಿಕ್ಕಿರಲಿಲ್ಲ. ಕೊನೆಗೆ ಆದಿತ್ಯ ಆಳ್ವ ಆಪರೇಷನ್ ನಡೆದಿದೆ. ಆತನ ಮನೆ ಮೇಲೆ ಸಿಸಿಬಿ ರೇಡ್ ಆಗಿದೆ. ಎಸ್ ಸರ್ ಪ್ಲೀಸ್ ಕಂಟಿನ್ಯೂ ಸರ್. ಈಗ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಲಾಯರ್ಗಳನ್ನ ಇಟ್ಕೊಂಡಿರ್ತಾರೆ. ಅವರು ಒಬ್ಬರು ಇಟ್ಕೊಂಡಿರ್ತಾರೆ, ಇಲ್ಲ ಒಬ್ಬರಿಗೆ ನೇಮಕ ಮಾಡ್ಬೋದು, ಇಬ್ಬರಿಗೆ ಒಬ್ಬೊಬ್ರು ನೇಮಕ ಮಾಡ್ಬೋದು. ಈ ತರ ಪ್ರೊಸೀಜರ್ಗಳು ನಡೆಯುತ್ತೆ. ಓಕೆ, ಬಂದು ಬೇಲ್ ಹಾಕ್ತಾರೆ. ಬೇಲ್ ಹಾಕಿದ ತಕ್ಷಣನೇ ಇನ್ನು ಚಾರ್ಜ್ ಶೀಟ್ ಇನ್ನೂ ಹಾಕಿಲ್ಲ. ಇನ್ನೂ ಇದೆ. ನಾವು ಅದ್ರೊಳಗಡೆ ಇವ್ರು ಇಷ್ಟ ಬಂದು ಕೇಳಿದ ತಕ್ಷಣ ಹಾಕ್ಬಿಡೋಕ್ಕಾಗಲ್ಲ. ದೆರ್ ಆರ್ ಸೋ ಮೆನಿ ಪ್ರೊಸೀಜರ್, ದೆರ್ ಆರ್ ಸೋ ಮೆನಿ ಪೆಂಡಿಂಗ್ ಅನಾಲಿಸಿಸ್ ರಿಪೋರ್ಟ್ಸ್, ಆಮೇಲೆ ಬೇರೆ ಇದೆಲ್ಲ ಇದು ಜಾಲ ಇರೋದ್ರಿಂದ ಅಷ್ಟು ಬೇಗನೆ ಇವ್ರು ಹೇಳಿದ ತಕ್ಷಣ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತದ್ದು ಆಗುದಿಲ್ಲ. ಯಾವ ಕಾರಣಕ್ಕೆ ಇನ್ನೂ ಇದ್ರೊಳಗಡೆ ಇರ್ತಕ್ಕಂಥ ಯಾವ್ಯಾವ ಸರ್ಪಗಳಿದಾವೋ ಅವನ್ನೆಲ್ಲ ಬಡದು ಈಚೆ ತಗೊಂಡು ಬರ್ಬೇಕಲ್ಲ ಹೊರಗಡೆಗೆ. ಅದೇ ಟೈಮ್ ತಗೊಳುತ್ತೆ. ಆ ಕಾರಣಕ್ಕೋಸ್ಕರ ನ್ಯಾಯಾಲಯ ಇಲ್ಲ ನೀವು ಹಾಕ್ಬಿಡಿ ಅದ ತಕ್ಷಣ. ಈಗ ಬಹಳ ಆ ತರ ಈ ಕೇಸನ್ನ ತುಂಬಾ ಲೈಟ್ ಆಗಿ ತಗೊಂಡು ಬಹಳ ಹಗುರವಾಗಿ ಪರಿಗಣಿಸ್ತಕ್ಕಂಥ ಈ ಒಂದು ಕೇಸ್ ಅಲ್ಲ ಅಂತ ನನಗನ್ನಿಸ್ತದೆ. ಎಸ್, ಹಾಗಾದ್ರೆ ಶ್ಯಾಮ್ ಸರ್, ಈಗ ಒಬ್ಬೊಬ್ರು ಕೂಡ ಆಲ್ರೆಡಿ 5 ಜನ ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ. ಇನ್ನು ಕೆಲವರು ಈಗ 5 ಜನ ಜೈಲಲ್ಲಿ ಇದ್ದಾರೆ ಪರಪ್ನಗರದಲ್ಲಿ. ಇನ್ನು 3 ಜನ ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ. ಫೈನ್, ಎಲ್ಲರದು ಕೂಡ ಇಂಡಿವಿಜುವಲ್ ಆಗಿ ಬೇಲ್ಗೆ ಅಪ್ಲೈ ಮಾಡಿಕೊಂಡಾಗ ಕೋರ್ಟ್ ಒಬ್ಬೊಬ್ಬರದ್ದು ಕೂಡ ಇಂಡಿವಿಜುವಲ್ ಆಗಿ ಪರಿಗಣಿಸುತ್ತಾ ಇದನ್ನ ಹೋಲ್ ಒಂದು ಕೇಸ್ ಅಂತ ಪರಿಗಣಿಸಿ ಎಲ್ರಿಗೂ ಕೂಡ ಜಾಮೀನು ಕೊಡೋದು ಅಥವಾ ಎಲ್ರಿಗೂ ಕೂಡ ಜಾಮೀನು ರಿಜೆಕ್ಟ್ ಮಾಡೋದು, ಆ ತರನ ಹೆಂಗೆ ಸರ್ ಇದು? No, it is always individually considered. Okay. But ಒಂದೇ ಸಲ ಮಾಡಬಹುದು. ಕೋರ್ಟ್ ತನ್ನ ಲೋಡ್ ಇಂದ ಒಂದೇ ಆರ್ಡರ್ ನಲ್ಲಿ ಮಾಡಬಹುದು. ಬಟ್ ಎವ್ರಿ ಬೇಲ್ ಅಪ್ಲಿಕೇಶನ್ ಇಸ್ ಹರ್ಡ್ ಆನ್ ಡಿಫರೆಂಟ್ ಗ್ರೌಂಡ್ಸ್. ಕೆಲವರು ಒಬ್ಬೊಬ್ರು ಒಂದೊಂದು ಗ್ರೌಂಡ್ಸ್ ತಗೊಂಡಿರ್ತಾರೆ. ಅಫ್ಕೋರ್ಸ್ ಎಲ್ಲರ ಮೇಲೂ ಒಂದೇ ಇವು ಸೆಕ್ಷನ್ಸ್ ನ ಅಭಿಯೋಜನೆ ಇದ್ರೂ ಸಹ ಎವ್ರಿ ಒನ್ ಹ್ಯಾಸ್ ದೇ ಮೇ ಪ್ಲೀಡ್ ಇನ್ನೋಸೆನ್ಸ್. ಇವಾಗ ಕೆಲವರು ಒಂದೊಂದ್ಸಲ ಅಲಿಬಿ ತಗೋಬಹುದು, ಅಂದ್ರೆ ನಾನು ಅವತ್ತು ಅಲ್ಲಿರ್ಲೇ ಇಲ್ಲ ಅಂತ. ಸೊ ಇಟ್ ಈಸ್ ಆಲ್ವೇಸ್ every bail application filed by every accused person is always heard distinctly and separately. ಆರ್ಡರ್ ಮಾಡುವಾಗ ಫಾರ್ ದ ಪರ್ಪಸ್ ಆಫ್ ಕನ್ವೀನಿಯನ್ಸ್ ಒಂದೇ ಆರ್ಡರ್ ನಲ್ಲಿ ಒಬ್ಬೊಬ್ಬರದ್ದು ಪಾರ್ಟ್ ಹೇಳ್ಕೊಂಡು ಕೆಲವರು ಕೊಟ್ಟಿದ್ದೀವಿ, ಕೆಲವರು ರಿಜೆಕ್ಟ್ ಮಾಡಿದ್ದೀವಿ, ಎಲ್ರಿಗೂ ರಿಜೆಕ್ಟ್ ಮಾಡಿದ್ದೀವಿ ಈ ಕಾರಣಗಳಿಗೆ. ಈವನ್ ಕಾರಣಗಳು ಸಹ ಫಾರ್ ರಿಜೆಕ್ಷನ್ ಆಫ್ ಈಚ್ ಬೇಲ್ ರಿಕ್ವೆಸ್ಟ್ ವಿಲ್ ಬಿ ಡಿಫರೆಂಟ್ಲಿ ಸೆಪರೇಟ್ಲಿ ರೆಕಾರ್ಡೆಡ್ ಬೈ ದ ಕೋರ್ಟ್. ಸೊ ಹಾಗಾಗಿ ಇಟ್ ಈಸ್ ಮೋರ್ ಎ ಕೈಂಡ್ ಆಫ್ ಪ್ರೊಸೀಜರ್. ಬಟ್ ಎವ್ರಿ ಅಕ್ಯೂಸ್ಡ್ has a right to have his own defense, his own different version in his bail application. So ಅದನ್ನ ಯಾವ ತರ ತರ್ತಾರೆ? ಈಗ ಕೆಲವು ಅಕ್ಯೂಸ್ಡ್ ಪರ್ಸನ್ಸ್ ಟೋಟಲ್ ಡಿಸೋಸಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಬೇರೆಯವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಂತ. ಇನ್ನು ಕೆಲವು ಅಕ್ಯೂಸ್ಡ್ ಪರ್ಸನ್ಸ್ ಇಲ್ಲ ಪೊಲೀಸ್ ಕೇಸ್ ಇಸ್ ಫಾಲ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೂ ಟೇಕ್ಸ್ ವಾಟ್ ಡಿಫೆನ್ಸ್. ಅಂಡ್ ಮತ್ತೆ ಬೇಲ್ ಕೊಡ್ತಕ್ಕಂಥದ್ದು ಅಷ್ಟೇ, ಯಾವ ಕಾರಣಗಳಿಗೋಸ್ಕರ ನನಗೆ ಬೇಲ್ ಕೊಡಿ ಅಂತ ಅವ್ರು ಕೇಳ್ತಾರೋ ಆ ಕಾರಣಗಳನ್ನ ಮಾನ್ಯ ಇದು ಪ್ರಾಸಿಕ್ಯೂಷನ್ ಯಾವ ತರ ಅಬ್ಜೆಕ್ಟ್ ಮಾಡುತ್ತೆ, ಮತ್ತೆ ನ್ಯಾಯಾಲಯದ ಮುಂದೆ ಅವ್ರು ಯಾವ ರೀತಿ ಮೇನ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಇವಾಗ ಜುಡಿಷಿಯಲ್ ಕಸ್ಟಡಿ ಕಳ್ಸಾಗಿದೆ, ಅವ್ರನ್ನ ಪರ್ಸನಲ್ ಆಗಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದಿಲ್ಲ. ಸೊ ಮೇನ್ ಅಬ್ಜೆಕ್ಷನ್ ಏನಿರುತ್ತೆ ಪ್ರಾಸಿಕ್ಯೂಷನ್ದು, ಬೇಲ್ ಕೊಟ್ರೆ ಇವರು ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡ್ತಾರೆ ಅಂತ ಉಮೇಶ್ ಸರ್ ಹೇಳಿದಾಗೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುತ್ತಾರೆ ಅಂತ ಎರಡನೇದು. ಮೂರನೇದು ಇನ್ವೆಸ್ಟಿಗೇಷನ್ ಬಾಕಿ ಇದೆ ಅಂತ. ಆ ಇನ್ವೆಸ್ಟಿಗೇಷನ್ ಬಾಕಿ ಇರ್ತಕ್ಕಂಥದ್ದಕ್ಕೆ ಇವ್ರು ಹೊರಗಡೆ ಬಂದ್ರೆ ಯಾವ ರೀತಿ ಮುಳುವಾಗೋದಿಲ್ಲ ತೋರಿಸ್ಕೊಡು. ಫೈನ್ ಸರ್, ಕೋರ್ಟ್ ಪ್ರೊಸೀಡಿಂಗ್ಸ್ ಬಗ್ಗೆ ನಮಗೆಲ್ಲ ತುಂಬಾ ವಿಚಾರಗಳೇ ಗೊತ್ತಿರಲಿಲ್ಲ, ತುಂಬಾ ವಿಷಯ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ಯಾಮ್ ಸರ್, ತಮಗೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಉಮೇಶ್ ಅವರು ತಮಗೂ ಕೂಡ ಥ್ಯಾಂಕ್ ಯು. ಪೊಲೀಸ್ ವಿಚಾರಣೆ ಯಾವ ರೀತಿ ಸಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ, ತುಂಬಾ ವಿಚಾರ ತಿಳಿಸ್ಕೊಟ್ರಿ. ಇದ್ರ ಮಧ್ಯದಲ್ಲಿ ಇನ್ನೊಂದು ಮಾಹಿತಿ ಕೊಟ್ಬಿಡ್ತೀನಿ. ಪ್ರಶಾಂತ್ ಸಂಬರ್ಗಿ ಅವರು ನಮ್ಮ ಡಿಸ್ಕಷನ್ ಅರ್ಧಕ್ಕೆ ಎದ್ದು ಹೋದ್ರು. ಪ್ರಶಾಂತ್ ಸಂಬರ್ಗಿ ಅವರು ಡೇ ಒನ್ ಇಂದನೂ ಹೀಗೇನೆ, ತಾವು ಏನ್ ಹೇಳಬೇಕು ಅನ್ಕೋತಾರೋ ಅದನ್ನ ಯಾರ ಬಗ್ಗೆ ಆದ್ರೂ ಆರೋಪ ಮಾಡ್ತಾರೆ, ಒಗಟೊಗಟಾಗಿ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ. ಅವ್ರನ್ನ ನಾವು ಕ್ರಾಸ್ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಎದ್ದು ಹೊಟ್ಟೋಗ್ಬಿಡ್ತಾರೆ.